ನೋಡಿ, ಪ್ರಾರ್ಥನೆ ಪ್ರೇಯರ್ ಈಸ್ ನಾಟ್ ಆನ್ಸರ್. ಹೇಳ್ರಿ, ಪ್ರಾರ್ಥನೆ ಉತ್ತರ ಅಲ್ಲ. ಹೇಳ್ರಿ, ಪ್ರಾರ್ಥನೆ ಹೇಳ್ರಿ, ಪ್ರೇಯರ್ ಈಸ್ ನಾಟ್ ಆನ್ಸರ್. ಪ್ರೇಯರ್ ದೇವರೊಟ್ಟಿಗೆ ಮಾತನಾಡೋದು, ಅವ್ರ ಜೊತೆಗೆ ಚಲಿಸೋದು. ಲೆಟ್ಸ್ ಎಂಜಾಯ್ ವಿತ್ ಗಾಡ್. ಆಮೇಲೆ ಪ್ರಾರ್ಥನೆ ಅಂದರೆ ಅವ್ರ ಜೊತೆ ಸಮಯ ಕಳೆಯೋದು. ಪ್ರೇಯರ್ ನಮ್ಮೆಲ್ಲ ಪ್ರೋಗ್ರಾಮ್ಗಳಿಗೆ ಮುಖ್ಯ ಯಾರು ಗೊತ್ತಾ? ಪರಿಶುದ್ಧಾತ್ಮ. ಎಲ್ಲ ವಿಷಯಕ್ಕೂ ಪರಿಶುದ್ಧಾತ್ಮರು ತುಂಬ ಮುಖ್ಯ. ನಾವು ಅದನ್ನು ತಿಳ್ಕೊಂಡಿಲ್ಲ. ನಾವೇ ನೆನೆಸ್ಕೊಂಡ್ರಿ ನಾವು ಸ್ತುತಿ ಮಾಡಿದ್ರೆ ಸಾಕು, ವಾಗ್ದಾನ ಮಾತಾಡಿದ್ರೆ ಸಾಕು ಅಂತ. ಇವೆಲ್ಲ ನೆರವೇರ್ಬೇಕಂದ್ರೆ ಪರಿಶುದ್ಧಾತ್ಮರು ತುಂಬ ಮುಖ್ಯ. ಆಮೇಲೆ ಅದೇ ನಾನೀಗ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ. ಕಳೆದ ಭಾನುವಾರದಿಂದ ಅದನ್ನೇ ಮಾತಾಡ್ತಾ ಇದ್ದೀನಿ. నేను ಬೆಳಗಿನ ಅದನ್ನೇ ಮಾತಾಡಿದೆ. ಬಟ್ ಎಷ್ಟು ಮಾತಾಡಿದ್ರು ಸಾಕಾಗಲ್ಲ. ಯಾಕಂದ್ರೆ ಪರಿಶುದ್ಧಾತ್ಮ ತುಂಬ ಮುಖ್ಯ. ಹೋಲಿ ಸ್ಪಿರಿಟ್ ಇಸ್ ತುಂಬ ಮುಖ್ಯ. ಎವ್ರಿಥಿಂಗ್ ಇಸ್ ರೆಡಿ. ವರ್ಡ್ ರಿಲೀಸ್ ಆಗುವಾಗ ಪರಿಶುದ್ಧಾತ್ಮರು ತನ್ನ ಕ್ರಿಯೆ ಆರಂಭಿಸುವಾಗಲೇ ಅವೆಲ್ಲ ಮ್ಯಾನಿಫೆಸ್ಟ್ ಆಗಕ್ಕೆ ಶುರುವಾಗ್ತದೆ. ಅದು ಪ್ರತ್ಯಕ್ಷತೆಗೆ ಬರೋಕ್ಕೆ ಶುರುವಾಗ್ತದೆ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನಂದ್ರೆ ಆಲ್ರೆಡಿ ಇದೆ, ಕಣ್ಣು ಕಾಣಿಸಲ್ಲ. ನಾವು ವರ್ಡ್ ರಿಲೀಸ್ ಮಾಡಿ ಪರಿಶುದ್ಧಾತ್ಮರನ್ನ ನಾವು ಘನಪಡಿಸುವಾಗ ಅದೆಲ್ಲವೂ ಹೊರಗಡೆ ಬರ್ತಿದೆ. ಆಮೇಲೆ ಈವನ್ ಜೀಸಸ್ ಅವರು ಪುನರುತ್ಥಾನ ಆಗಕ್ಕೆ ಸಹಾಯ ಮಾಡಿದವರೇ ಪರಿಶುದ್ಧಾತ್ಮ. ಹಾಗಾದ್ರೆ ನೀವು ಎಲ್ಲೆಲ್ಲಿ ಪುನರುತ್ಥಾನ ಆಗ್ಬೇಕಂತ ಯೋಚನೆ ಮಾಡಿ. ಫೈನಾನ್ಸ್ ಅಲ್ಲ, ಆರೋಗ್ಯದಲ್ಲ. ಇವತ್ತು ಪರಿಶುದ್ಧಾತ್ಮರು, ತ್ರಯೇಕ ದೇವರಲ್ಲಿ ಪರಿಶುದ್ಧಾತ್ಮರು ಈಗ, ದಿಸ್ ಇಸ್ ಹೋಲಿ ಸ್ಪಿರಿಟ್ ಜನರೇಷನ್. ಹೇಳ್ರಿ, 2000 years ಬ್ಯಾಕ್ ಜೀಸಸ್ ಜನರೇಷನ್. ಯೇಸು ಇದ್ರು, ಈಗ ಅದೇ ಯೇಸು ಆತ್ಮರಾಗಿ ನಮ್ಮ ಮಧ್ಯದಲ್ಲಿದ್ದಾರೆ. ಆವಿಯಾನವರ್ತ ಇಪ್ಪ ಅಂದ ஒரு ಜನರೇಷನ್. ಕನ್ನಡದಲ್ಲಿ ಏನು ಹೇಳೋದು ಅದಕ್ಕೆ? சந்ததி. தமிழ்ல சந்ததி. ஆவியின் சந்ததியில் நம்ம இருப்போம். எல்லாமே நடக்கிறது ஆவியில தான் இருக்குது. ஆவியில இருக்கிறது ஆவியானவருடைய சகாயத்தில் தான் எல்லாமே இந்த உலகத்துக்கு வர வைக்கணும். ಹಾಲೆಲೂಯಾ. ಇಷ್ಟೇ ವ್ಯತ್ಯಾಸ. ಚೆನ್ನಾಗಿ ಕೆಲಸಕೊಳ್ಳಿ. ಒಂದು ರೆವಲ್ಯೂಷನ್ ಕೊಡ್ತೀನಿ. ನಮ್ಮ ಪಾಪನ ಪರಿಹಾರ ಮಾಡಕ್ಕೆ ಆತ್ಮವಾಗಿದ್ದ ಯೇಸು ಹೆಂಗ್ ಬಂದ್ರು? ಜೋರಾಗಿ ಹೇಳ್ಬೇಕು. ಮಾಂಸವಾಗಿ ಬಂದರು. ಇಲ್ಲಿ ಡೀಲ್ ಮಾಡೋಕ್ಕಾಗಿ. ಕರೆಕ್ಟ್ ನೋಡಿ, ವ್ಯತ್ಯಾಸ ನಾನು ಹೇಳ್ಬಿಡ್ತೀನಿ ನಿಮಗೆ. ಇಲ್ಲಿ ಡೀಲ್ ಮಾಡೋಕ್ಕಾಗಿ ಅವರು ಮಾಂಸವಾಗಿ ಬಂದರು. ಈಗ ಅದೇ ಯೇಸು ಮಾಂಸದಲ್ಲೆಲ್ಲ ಕಾರ್ಯವನ್ನು ಮುಗಿಸಿ ಪುನರ್ತನಾಗಿ ತಂದೆ ಬಳಿಗೆ ಹೋದರು. ತಂದೆ ಬಳಿಗೆ ಹೋಗಿ ನಾನೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೀನಿ ಅಂತ ಈಗ ಸ್ಪಿರಿಟ್ ಆಫ್ ಗಾಡ್ ಆಗಿ ಬಂದರೆ, ಯಾವ ಒಂದು ಮನುಷ್ಯನ ಸಹಾಯವಿಲ್ಲದೆ, ಮತ್ತೊಂದ್ಸಲ ಹೇಳ್ತೀನಿ, ಜ್ಞಾಪಕ ಆ ವ್ಯಕ್ತಿ ಯಾವ ಹೆಣ್ಣಿನ ಸಹಾಯ ಇಲ್ಲದೆ ಡೈರೆಕ್ಟ್ ಆಗಿ ಬಂದ ಒಬ್ಬೇ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪರಿಶುದ್ಧ ಆತ್ಮ. ಯಾಕಂದ್ರೆ ಮಾಂಸದಲ್ಲಿ ಬಂದು ಮಾಂಸದ ಕಾರ್ಯಗಳನ್ನ ಯೇಸು ಡೀಲ್ ಮಾಡಿದಾಯ್ತು. ಈಗ ಆತ್ಮನು ನಮ್ಮ ಮಧ್ಯದಲ್ಲಿ ಬಂದು ಆತ್ಮಿಕವಾದ ಲೋಕದಲ್ಲಿರುವ ಎಲ್ಲ ಕಾರ್ಯಗಳನ್ನು ನಮ್ಮ ಲೈಫಲ್ಲಿ ಎಲ್ಲಿ ಬರಿದಾಗಿದೆಯೋ ಅದನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕಾಗಿ ಪರಿಶುದ್ಧಾತ್ಮರು ತನ್ನ ಕ್ರಿಯೆಯನ್ನು ಆರಂಭಿಸುವ ದೇವನಾಗಿ. ಜಾಸ್ತಿ ನೀವು ಯಾವಾಗಲೂ ಕೂಡ ಈ 40 ದಿನದಲ್ಲಿ ಜಾಸ್ತಿ ಫೋನ್ ಕಾಲ್ಸು, ಅನ್ವಾಂಟೆಡ್ ಡಿಸ್ಕಷನ್ ಮಾಡಕ್ಕೆ ಹೋಗ್ಬೇಡಿ. ಮಾತಾಡಿ, ಹಾಯ್, ಸ್ವಲ್ಪ ಕೆಲಸ ಇದೆ. ಏನು ಬ್ರದರ್ ಮಾತಾಡೋದಿಲ್ಲ ಈ ನಡುವೆ, ನಮ್ಮೇಲೆ ಕೋಪನ? ಅದೇ ನಿಮ್ಮನ್ನು ಕೇಳಬಹುದು. ಅದು ಎಮೋಷನ್. ಬಗ್ಗೆ ಹೇಳ್ರೆ, ಆ ಎಮೋಷನ್ ಸಾಯ್ಬೇಕು. ನಾನು ಹೇಳ್ತೀನಿ ನೋಡಿ, ಇದೇ ಸತ್ಯ. ಇವಾಗ ನಿಮ್ಮ ಜೊತೆ ಯಾರೋ ಮಾತಾಡೋದೇ ಇಲ್ಲ, ನಿಮ್ಗೆ ಎಮೋಷನ್ ಏನಾಗ್ತೈತೆ? ಮನೆಗೆ ಹೋಗಿ ಅಳ್ತೀರಾ, ಅಯ್ಯೋ ಅಯ್ಯೋ. ನೋ ಎಮೋಷನ್. ಏನೋ ಕಾರಣ ಇದೆ, ಸಮಥಿಂಗ್ ಏನೋ ಕಾರಣ ಇದೆ. ಅವ್ರ ಜೊತೆ ಮಾತಾಡೋದಕ್ಕೆ ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅವ್ರು ಮಾತಾಡಿದ್ರೆ ಸ್ವಲ್ಪ ಒಳ್ಳೇದಾಯಿತು, ಸ್ವಲ್ಪ ಶಾರೀರಿಕವಾದ ಡಿಸ್ಕಷನ್ ಕಮ್ಮಿ ಆಯಿತು. ಈಗ ಸ್ಪಿರಿಟ್ ಜೊತೆ ನಾನು ಡೀಲ್ ಮಾಡ್ತೀನಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ರೀಮಾ ಲೀಗಾ ಧೀರಾ ರಾಬ. ನೀವು ಅನ್ಯ ಭಾಷೆ ಮಾತಾಡಿ, ನೀವು ಕುತ್ಕೊಂಡು ಮಾತಾಡ್ತೀವಿ.
ನೋಡಿ 1 ಅವರ್ ಮಾತಾಡ್ತೀವಿ, ಅನ್ವಾಂಟೆಡ್ ತಾನೆ, ಯಾವುದಾದ್ರೂ ಒಂದು ಪ್ರಯೋಜನ ಇದೆಯಾ? ಅದೇ ಸ್ವಲ್ಪ ಟೈಮ್ ಸಿಕ್ಕುವಾಗ ನೀವು ಡ್ರೈವರು, ಕೂಲಿ ಕೆಲಸ ಏನೋ ಒಂದು ಮಾಡಿ ನಿಮ್ಮ ಸ್ಪಿರಿಟ್ ರೆಲ್ಮಲ್ಲಿ ಓಡಾಡ್ತಾ ಇರಿ. ಆಟೋಮೆಟಿಕ್ ಆಗಿ ನಿಮ್ಮ ಬರಿದಾದ ಎಲ್ಲ ಕಡೆ ಪರಿಶೋಧನೆ ಚಲಿಸಕ್ಕೆ ಶುರು ಮಾಡ್ತೇನೆ. ಆಗ ಬಿಸ್ನೆಸ್ ನೋಡಿ, ನಿಮ್ಮ ಕೆಲಸ ನೋಡಿ, ನಿಮ್ಮ ಪ್ರಮೋಷನ್ ನೋಡಿ, ನಾನು ಏನು ನಿಮ್ಮ ಮೇಲೆ ಪ್ರವಾದನೆ ಮಾಡಿದ್ದೀನೋ ಅದು ನಿಮ್ಮ ಲೈಫಲ್ಲಿ ನೆರವೇರ್ತಿತ್ತು. ಇದು ಬೈಬಲ್ ಆಧಾರದಲ್ಲಿ ಹೇಳ್ತೇನೆ. ಅದಕ್ಕೆ ಆದಿಕಾಂಡ ಪುಸ್ತಕದಲ್ಲಿ ಈಗ ತಾನೇ ನಮ್ಮ ಪ್ರಾಫಿಟ್ ಜೆಸ್ಸೆ ಹೇಳಿದ್ರು ಏನಂತ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಆದಿ ಸಾಗರದ ಮೇಲೆ ಇಲ್ಲಿ ಗಮನಿಸಬೇಕಲ್ಲ. ಎಷ್ಟು ಜನ ಬೈಬಲ್ ಇದೆ ಓಪನ್ ಮಾಡಿ ಬೆರಳನ್ನ ಅದ್ರ ಮೇಲೆ ಇಟ್ಕೊಳ್ಳಿ. ಹಲೋ, ಈ ಸ್ಪರ್ಶ ಇದೆ ನೋಡಿ, ಆ ಸ್ಪರ್ಶ ಆ ವರ್ಡ್ ಮೇಲೆ ಬಿದ್ದಾಗ, ಕಣ್ಣು ನಿಮ್ಮ ಮೇಲೆ ನಿಮ್ಮ ಕಣ್ಣು ಅದ್ರ ಮೇಲೆ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗ್ತೈತೆ ನೋಡಿ. ಒಂದು ಬೂತ್ ಕನ್ನಡಿ ಗ್ಲಾಸ್ ಇಕ್ಕೊಂಡು ನೀವೊಂದು ಪೇಪರ್ ಮೇಲೆ ಇಡಿ, ಏನಾಗ್ತಿದೆ? ಸೂರ್ಯ ಎಲ್ಲೋ ಇದ್ದಾನೆ, ಆದರೆ ಆ ಕೆಳಗಿರೋದು ಪೇಪರ್ ಸುಟ್ಟೋಗ್ತೈತೆ. ಪವರ್. ನೀನು ಅದನ್ನು ನೋಡುವಾಗ ಅದು ನಿನ್ನ ಕಣ್ಣಿನ ಮುಖಾಂತರ ಪ್ರವೇಶ ಆಗುತ್ತಿದೆ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಕಣ್ಣು ನಿನ್ನ ದೇಹಕ್ಕೆಲ್ಲ ದೀಪ, ನಿನ್ನ ಕಿವಿ ಎರಡು. ದೇವರು ಹೇಳ್ತಾರೆ, ನಿನ್ನ ಕಣ್ಣು ನಿನ್ನ ಕಿವಿ, ನಿನ್ನ ಕಣ್ಣು ಅದನ್ನು ನೋಡಲಿ. ಅದನ್ನು ನೋಡುವಾಗ ಶರೀರದಲ್ಲಿ ನೋಡೋದು ಬೇರೆ, ನ್ಯೂಸ್ ಪೇಪರ್ ಓದೋದು ಬೇರೆ. ಅದು ಸ್ಪಿರಿಟಲ್ಲಿ ನಾವು ನೋಡುವಾಗ ದೇವರು ಡಿಫ್ರೆಂಟ್ ಆಗಿ ವರ್ಡ್ನ ನಮಗೆ ತೋರಿಸ್ತಾರೆ, ವ್ಯತ್ಯಾಸವಾಗಿ ದೇವರು ನಮಗೆ ತೋರಿಸ್ತಾರೆ. ವ್ಯತ್ಯಾಸ ನಿಮ್ಮ ಲೈಫಲ್ಲಿ ಅದು ನಡೀತೈತೆ ನೋಡಿ. ಈ ದಿನಗಳಲ್ಲಿ ನನ್ನ ಲೈಫಲ್ಲಿ ಅದೇ ನಡೀತಾ ಇರೋದು. ನಾನು ತುಂಬ ಡೀಪ್ ಆಗಿ ದೇವರ ವಿಷಯದಲ್ಲಿ, ದೇವರ ಸಮ್ಮುಖದಲ್ಲಿ ಡೀಪ್ ಆಗಿ ಹೋಗ್ತಾ ಇದ್ದಾನೆ. ಅನೇಕ ಬ್ಯೂಟಿಫುಲ್ ರೆವಲ್ಯೂಷನ್ ದೇವರು ನನಗೆ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಆದಿ ಸಾಗರ ಏನಿದೆ ನೋಡಿ. ಕಮ್ ಆನ್ ಚರ್ಚ್, ನಿಮ್ಮ ಕಣ್ಣದು ನೋಡಿ. ಏನಮ್ಮ? ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು. ಅದು ನೀವೇನು ನೆನೆಸ್ಕೊಳ್ಳಿ, ನೀವತ್ತು ನಿಮ್ಮ ಲೈಫಲ್ಲಿ ಕ್ರಮ ಇಲ್ಲ, ಬರಿದಾಗಿದೆ ನೋಡಿ. ನಾನು ಇನ್ನೊಂದ್ಸಲ ಹೇಳ್ತೀನಿ, ಒಂದು ಕಾರು ಒಂದು ಮನೆ ಇಟ್ಕೊಳ್ಳೋಕ್ಕಾಗಿ ನಮ್ಮನ್ನು ಕರೆದಿಲ್ಲ ದೇವರು. ಅದು ನಿಮ್ಮ ಸೀಡು, ಅದು ನಿಮ್ಮ ಬೀಜ. ಏನಪ್ಪ ಪಾಸ್ಟರ್ ಇರೋ ಕಾರ್ ಮೇಲೆ ಸ್ಕೆಚ್ ಆಗ್ತಾನೆ ನೆನೆಸ್ಕೊಂಡ್ಬಿಡ್ರಿ, ದಟ್ ಈಸ್ ಸೀಡ್. ನಿನ್ನ ಮನೆ ಮುಂದೆ 10 ವಾಹನ ನಿಂತ್ಕೊಳ್ಬೇಕು. ಅಬ್ರಹಾಮನ ಮನೆಯಲ್ಲಿ 318 ಜನ ಇರೋದಾದರೆ ಪರಿಶುದ್ಧಾತ್ಮರಿಂದ ಸಾಧ್ಯ ವಾಕ್ಯವನ್ನ ನಿನ್ನ ಲೈಫಲ್ಲಿ ನೆರವೇರಿಸು. ಇನ್ನು ಕೆಲವರು ಅದು ಇಲ್ದಿರನೇ ಇದ್ದೀರಾ. ಬಟ್ ಈ 40 ದಿನ ಮುಗಿದ ಮೇಲೆ ನಿಮ್ಮೆಲ್ಲ ಮಂಡಲಗಳು ನೀವಾಗಿರಬಾರ್ದು, ನೀವು ಆತ್ಮನಾಗಿ ಚಲಿಸಬೇಕು. ನಿಮ್ಮೊಳಗಡೆ ಆತ್ಮನ ಹೊರಪಡಬೇಕು, ನಿಮ್ಮೊಳಗಡೆ ಪರಿಶುದ್ಧಾತ್ಮನ ಕ್ರಿಯೆ ಆರಂಭಿಸಬೇಕು. ಯಾರ ಹತ್ರ ಎಷ್ಟೊತ್ತು ಮಾತಾಡಬೇಕು, ಯಾರ ಹತ್ರ ಎಷ್ಟು ಅಪಾಯಿಂಟ್ಮೆಂಟ್ ಕೊಡಬೇಕು, ಯಾರ ಜೊತೆ ನಾನು ಏನು ಮಾತಾಡಬೇಕು, ಅನ್ವಾಂಟೆಡ್ ಪೀಪಲ್ ಜೊತೆ, ಸ್ಪಿರಿಟ್ಲೆಸ್ ಪೀಪಲ್ ಜೊತೆ ಐ ಡೋಂಟ್ ವಾಂಟ್ ಟು ಟಾಕ್. ಬಿಸ್ನೆಸ್ ಇದ್ರೆ ಮಾತ್ರ ಮಾತಾಡ್ತೀನಿ, ಅದರ್ವೈಸ್ ಐ ಡೋಂಟ್ ವಾಂಟ್. ದಟ್ ಈಸ್ ಸ್ಪಿರಿಟ್ ಮ್ಯಾನ್. பிஸ்னஸ் இருக்குதா, பேசிட்டு காஃபி குடிச்சிட்டு பாய் சார் வாங்க சார் ನೈಟ್ ಡಿನ್ನರ್ போலாம். ಇಲ್ಲ ಸರ್ ನಾನು ಪೊಂಡಾಡಿ ಜೊತೆ ನಾನು ಹೆಂಡತಿ ಜೊತೆ ಡಿನ್ನರ್ಗೆ ಹೋಗ್ತೀನಿ. ಗೋ ವಿತ್ ಯುವರ್ ಫ್ಯಾಮಿಲಿ, ಗೋ ವಿತ್ ಯುವರ್ ವೈಫ್, ಗೋ ವಿತ್ ಯುವರ್ ಮದರ್ ಆರ್ ಚಿಲ್ಡ್ರನ್ಸ್. ಇದು ನಿಮ್ಮನ್ನ ಬೇರೆ ಮಂಡಲ ಕರ್ಕೊಂಡು ಹೋಗ್ತಿದೆ ನೋಡಿ. ನಿಮ್ಮ ಸ್ಪಿರಿಟ್ನ ಡಿಸ್ಟರ್ಬ್ ಮಾಡುವಂಥ ವ್ಯಕ್ತಿಗಳು ನಿಮ್ಮ ಜೊತೆಲಿ ಬರ್ತಾ ಇರ್ತಾರೆ. ತುಂಬ ಕೇರ್ಫುಲ್ ಆಗಿರಬೇಕು. ನಮ್ಮ ಸ್ಪಿರಿಟ್ ಡ್ಯಾಮೇಜ್ ಆಗಬಾರ್ದು. ನಮ್ಮ ಸ್ಪಿರಿಟ್ ಯಾವತ್ತೂ ಕೂಡ ಕೆಲಸದ ವಿಷಯ ಮಾತಾಡ್ರಿ, ಬಿಸ್ನೆಸ್ ವಿಷಯ ಮಾತಾಡ್ರಿ, ಅದು ಮಾತ್ರ ಮಾತಾಡಬೇಕು. ಅದು ಬಿಟ್ಟು ಔಟ್ ಆಫ್ ಅದರಿಂದ ಆಚೆ ಬರಬಾರ್ದು. ಗಾಡಿಯಲ್ಲಿ ಹೈವೇನಲ್ಲಿ ರೋಡಲ್ಲಿ ಹೋಗುವಾಗ ನೀವು ಮಣ್ಣು ರೋಡಿಗೆ ಬರ್ತೀರಾ, ಹೈವೇನಲ್ಲಿ ಹೋಗ್ತೀರಾ. ಕಮ್ ಆನ್ ಚರ್ಚ್, ಅದರಲ್ಲೆಲ್ಲ ತುಂಬ ಬ್ರಿಲಿಯಂಟ್. ಒನ್ ವೇ ಬೋರ್ಡ್ ಹಾಕಿದ್ರೆ ನುಗ್ತೀರಾ ಹೋಗಿ. ನಿಮ್ಮ ಲೈಫಲ್ಲಿ ಅನೇಕ ಒನ್ ವೇಗಳು ಬರ್ತವೆ, ಅನೇಕ ಒನ್ ವೇ ವ್ಯಕ್ತಿಗಳು ಬರ್ತಾರೆ. ಅವ್ರಿಗೆ ಅವ್ರಿಗೆ ಒಂದೇ ಮೈಂಡು. ಅಂತ ಒನ್ ವೇ ವ್ಯಕ್ತಿಗಳ ಜೊತೆ ನಿಮಗೆ ಸಂಬಂಧ ಇಲ್ಲ, ನಿಮಗೆ 2 ವೇ. ಪರಿಶುದ್ಧಾತ್ಮ ನಿಮ್ಮನ್ನು ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ಕುಂಬಾರ ಅವರು ನಿಮ್ಮ ರೆಡಿ ಮಾಡ್ತಾ ಇದ್ದಾರೆ. ನನ್ನ ರಕ್ಷಣೆ ಹೊಂದಿದ ಮಕ್ಕಳು ಹಿಂಗೆ ಇರಬೇಕಂತ ದೇವರು ಯೋಚಿಸ್ತಾ ಇದ್ದಾರೆ. ಇವತ್ತು ರಾತ್ರಿ ಪರಿಶುದ್ಧಾತ್ಮ ನಿಮ್ಮ ಲೈಫಲ್ಲಿ ಹೇಳ್ರಿ, ಬಲವಾಗಿ ಕ್ರಿಯೆ ಮಾಡಿ ಸ್ವಾಮಿ ಅಂತ ಕೇಳ್ರಿ. ನೋಡಿ, ಯಾವುದು ಬೇಡ, ಪರಿಶುದ್ಧಾತ್ಮರೊಬ್ಬರಿದ್ದೆ ಎಲ್ಲವೂ ಕ್ರಿಯೇಟ್ ಆಗ್ತಿದೆ.
ರೀಕ್ರಿಯೇಟ್ ಆಗ್ತಿದೆ, ಪುನರ್ಸ್ಥಾಪನೆ ಆಗ್ತಿದೆ ಇನ್ ದ ನೇಮ್ ಆಫ್ ಜೀಸಸ್. ನಾನು ಬೆಳಿಗ್ಗೆ ಹೇಳಿದೆ, ನಾನು ಈ ಪ್ರೇಯರ್ ನಡೆಯುವಾಗಲೇ ನನ್ನ ಒಂದು ಮನೆಯಿಂದ ಒಂದು ಒಳ್ಳೆ ಪ್ಯಾಲೇಸ್ಗೆ ಮೂವ್ ಆಗ್ತಾ ಇದ್ದೀನಿ. ನಾನು ಸ್ಪಿರಿಟ್ ರೆಲ್ಮಲ್ಲಿ ಅದನ್ನು ನೋಡ್ತಾ ಇದ್ದೀನಿ. ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ವೆರಿ ಸೀರಿಯಸ್. ಫಾಸ್ಟ್ ಅದೆಲ್ಲ 10,000 ಇರೋ ಜನಗಳಿರೋ ಜನ, ಐ ಆಮ್ ಎ ಸ್ಪಿರಿಟ್ಫುಲ್ ಮ್ಯಾನ್, ನಾನು ಪರಿಶುದ್ಧಾತ್ಮನ ಹೊಂದಿರುವವನು. ಐ ಕ್ಯಾನ್ ಡೂ, ಯಾಕಂದ್ರೆ ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದು ಕೂಡ ಐ ಕ್ಯಾನ್ ಗೋ ಪ್ಯಾಲೇಸ್ ದಿಸ್ ಮಂತ್ ಆರ್ ನೆಕ್ಸ್ಟ್ ಮಂತ್. ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ವೆರಿ ಸೀರಿಯಸ್. ಪರಿಶುದ್ಧಾತ್ಮನಿಂದ ಸಾಧ್ಯ. ಯಾವುದೋ ವ್ಯಕ್ತಿ ಹೇಳ್ಬೋದು, ನಾನು ಕೊಡ್ದಿರ ಹಿಂಗೆ, ನೀನು ಕೊಡೋದೇ ಬೇಡ, ಹಂಗೆ ಇಟ್ಕೋ, ಕೊಡದೇ ಅದು ನೀನು ದರಿದ್ರ. ನನಗೆ ಯಾವತ್ತು ಆಶೀರ್ವಾದ ನನ್ನ ಫಾಲೋ, ಯಾಕಂದರೆ ಐ ಬಿಲೀವ್ ಹೆವೆನ್ಲಿ ಫಾದರ್ ನನಗೆ ಕೊಟ್ಟಂಥ ಪರಿಶುದ್ಧಾತ್ಮರು, ಯೇಸು ಸ್ವಾಮಿ ಮುಗಿಸಿದ ಕೆಲಸ ನನ್ನೊಳಗಿದೆ, ಅದನ್ನು ಮಾತಾಡ್ತೇನೆ. ಥ್ಯಾಂಕ್ ಯು. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ತುಂಬ ಸೀರಿಯಸ್ ಅಂತ ತಗೊಳ್ಳಿ. ಇವತ್ತು ಆದಿ ಸಾಗರದ ಮೇಲೆ ಪರಿಶುದ್ಧಾತ್ಮನು ಏನು ಮಾಡ್ತಾ ಇದ್ದಂತೆ? ಇಲ್ಲಿ ಪರಿಶುದ್ಧಾತ್ಮ ಇಲ್ಲ ನೆನೆಸ್ಕೊಂಡಿದ್ದೀರಾ? ನಿಮ್ಮ ಲೈಫಲ್ಲಿ ಪರಿಶುದ್ಧಾತ್ಮ ಇಲ್ಲ ನೆನೆಸ್ಕೊಂಡಿದ್ದೀರಾ? ಅವರು ಹಂಗೆ ಕ್ರಿಯೆ ನಡೆಸ್ಬೇಕು ನಿಮ್ಮ ಲೈಫಲ್ಲಿ. ಹಾಗಾದ್ರೆ ಏನು ಬೇಕಾಗಿದೆ? ನಿಮ್ಮ ಬಾಯಿ ಸರೋಗ್ಬೇಕಾಗಿದೆ, ಯುವರ್ ಮೌತ್. ನಮ್ಮ ಫಾಸ್ಟಿಂಗ್, ನಮ್ಮ ಈ 40 days ಪ್ರೇಯರ್ ನಮ್ಮ ಮಾತನ್ನು ಬದಲಾಯಿಸಬೇಕು. ಚೇಂಜ್ ಯುವರ್ ಮೌತ್. ನಿಮ್ಮ ಬಾಯಿ ಮಾತೆಲ್ಲ ಚೇಂಜ್ ಆಗಲಿ. ಫ್ಲಶಲ್ಲಿ ಮಾತಾಡೋಕೆ ಹೋಗ್ಬೇಡ್ರಿ. ನಿಮಗೆ ಗೊತ್ತೇ ಇರಲ್ಲ ಮ್ಯಾಟ್ರ್ ಏನು ಅಂತ, ಅದನ್ನು ನಾವು ಮಾತಾಡ್ತೀವಿ. ಯಾರೋ ಹೇಳಿದ್ದನ್ನು ಮಾತಾಡ್ತೀವಿ, ಬೇಡ. ಪರಿಶುದ್ಧಾತ್ಮರು ಅಲ್ಲೇ ನಿಮ್ಮ ಪಕ್ಕದಲ್ಲಿ ಚಲಿಸ್ತಾ ಇರ್ತಾರೆ. ಆದಿ ಸಾಗರದ ಮೇಲೆಲ್ಲ ಈಗ ನಮ್ಮ ಒಳಗಡೆ, ನಮ್ಮ ಮಧ್ಯದಲ್ಲಿ ಅದನ್ನು ಚಲಿಸ್ತಾ ಇದ್ದಾರೆ. ಶಾಬಾ ಬಾಬಾ ರಿಮಾಲಿ ಗಾದಿರಾಬಾ ರಿಮಾಲಿ ಖಾದಾರಾಬಾ. ಏನಾಯ್ತಂತೆ? ಭೂಮಿಯು ಕ್ರಮವಿಲ್ಲದೆ ಬರಿದಾಗಿ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಮೇಲೆ ಆಗ ದೇವರು ಬೆಳಕಾಗಲಿ ಅನ್ನಲು ವರ್ಡ್ ರಿಲೀಸ್ ಮಾಡ್ತಾ ಇದ್ದಾರೆ. ಯಾವಾಗ ಪರಿಶುದ್ಧಾತ್ಮರು ಇದ್ದಾರೆ ಎಂಬ ಕನ್ಫರ್ಮೇಶನ್ ನೋಡಿ. ಈ ಭೂಮಿಗೆ ಫಸ್ಟ್ ಇಂಟ್ರಡಕ್ಷನ್ ಹೋಲಿ ಸ್ಪಿರಿಟ್. ಫಸ್ಟ್ ಇಂಟ್ರಡಕ್ಷನ್ ಇಸ್ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ನಮ್ಮೊಳಗೆ ಪರಿಶುದ್ಧಾತ್ಮ ಇದ್ದಾರೆ ಅನ್ಕೊಂಡು ನಾವು ನಮ್ಮ ಬಾಯಿನಲ್ಲಿ ಏನೇನೋ ಮಾತಾಡ್ಬಿಡ್ತೀವಿ. ಸಮ್ಟೈಮ್ಸ್ ಅದಂಗೆ ನಡೀತೈತೆ. ಫ್ರಸ್ಟ್ರೇಷನ್, ಕೋಪ. ಆದರೆ ಪರಿಶುದ್ಧಾತ್ಮನು ಹಣ್ಣು ಸಪ್ರೇಟ್ ಆಗಿ ಬರೋದಿಲ್ಲ, ಮರ ಇದ್ರೆ ಮಾತ್ರ ಹಣ್ಣು ಬರೋದು. ಅಂದರೆ ಪರಿಶುದ್ಧಾತ್ಮನು ಒಂದು ಮರವಾಗಿ ನಿನ್ನ ಲೈಫಲ್ಲಿ ಅದನ್ನು ಬೇರೂರಿ ಇರಬೇಕು. ಆಗ ಅದರೊಳಗಿಂದ ಪ್ರೀತಿ, ಸಂತೋಷ, தாழ்மை, சமாதானம், வெறும் வாயிலே அன்பு 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 கூறுவேன் ಅನ್ನ வரದಿಲ್ಲ. அந்த மரம், அந்த ಆವಿಯಾನವರು, ಆ ಪರಿಶುದ್ಧಾತ್ಮರು ನನ್ನೊಳಗಿದ್ದಾನೆ. ನನ್ನಿಂದ ಎಲ್ಲ ಸಾಧ್ಯ. ನಾನು ಝೀರೋ ಬ್ಯಾಲೆನ್ಸ್ ಇದ್ರೂ ಕೂಡ ಪರಿಶುದ್ಧಾತ್ಮರು ಒಬ್ಬರಿದ್ರೆ ನಾನು ಝೀರೋ ಬ್ಯಾಲೆನ್ಸ್ ಇಂದ ನಾನು ಮೇಲೆ ಹೋಗೋಕ್ಕೆ ಸಾಧ್ಯ. ಯಾಕಂದ್ರೆ ಪರಿಶುದ್ಧಾತ್ಮರು ಇದ್ರೆ ಕ್ರಮವಿಲ್ಲದೆ ಬರಿದಾಗಿ ಇರುವ ಸ್ಥಳ, ಬರಿದಾಗಿ ಕ್ರಮವಿಲ್ಲದೆ ಇರುವ ಸ್ಥಳದಲ್ಲಿ ಪರಿಶುದ್ಧಾತ್ಮ ಒಬ್ಬರು ಇದ್ರೆ, ಯೇಸು ಎಂಬ ಒಂದು ವಾಕ್ಯ, ಯೇಸು ಎಂಬ ಒಂದು ವಾಕ್ಯ ಮಾತನಾಡಲ್ಪಡುವಾಗ ಕ್ರಮವಿಲ್ಲದೆ ಇರುವ ಬರಿದಾಗಿರುವ ಸ್ಥಳ ತುಂಬಲ್ಪಡುವಂತದ್ದೇ ದೇವರು ಮಾಡುವುದೇ. ಇಂಟ್ರಡಕ್ಷನ್ ಪರಿಶುದ್ಧಾತ್ಮರು ಇಲ್ಲದೆ ವರ್ಡ್ ರಿಲೀಸ್ ಆಗಲೇ ಇಲ್ಲ. ಇವತ್ತು ನಮ್ಮ ಲೈಫಲ್ಲಿ ಪರಿಶುದ್ಧಾತ್ಮರನ್ನ ನಾವು ಗಮನಿಸದೇ ಇಲ್ಲ. ಗಮನಿಸಬೇಕು ಪರಿಶುದ್ಧಾತ್ಮರನ್ನ. ಎಷ್ಟೋ ವರ್ಷಗಳು ನಾವು ಅವರ ಅರಿವಿಲ್ಲದೆ ಜೀವಿಸ್ಬಿಟ್ವಿ. ಆದರೆ ಒಂದು ಹೇಳಿದ ನನಗೆ ಪರಿಶುದ್ಧಾತ್ಮರಿ 40 days ಪ್ರೇಯರ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ನಾನು ಅಧಿಕವಾಗಿ ಮಹಿಮೆ ಆಗಬೇಕು. ನಿಮ್ಮ ಸಭೆಯಲ್ಲಿ ವರ್ಡ್ ಇದೆ, ವರ್ಡ್ ರಿಲೀಸ್ ಮಾಡ್ತಾರೆ. ಆದರೆ ನಾನಿರ್ಬೇಕು ನಿಮ್ಮ ಲೈಫಲ್ಲಿ. ನಾನಿದ್ರೆ ಬಂದ
ಸೂರ್ನಿಲ್ ನೀ ಬಂದರೆ ಪರಿಸ್ಥಿತಿ ಬದಲಾಗದು, ಅಸಾಧ್ಯವು ಸಾಧ್ಯವಾಗುವುದು. ನೀ ಬಂದರೆ ಪರಿಶುದ್ಧಾತ್ಮರಿದ್ದ ನಮ್ಮ ಮಧ್ಯೆ ಯೇಸು ನಂಬ್ತೀರಾ? ಯೇಸು ನಂಬ್ತೀರಾ? ಪರಿಶುದ್ಧಾತ್ಮ ನಮ್ಮ ಮಧ್ಯೆ ಇದ್ದಾರೆ. ಕಮ್ ಆನ್, ಹೋಲಿ ಸ್ಪಿರಿಟ್. I surrender, Lord. Thank you, Holy Spirit. ನಮ್ಮ ಸಭೆಯಲ್ಲಿ ಇರುವ ಬರಿದಾದ ಕಾರ್ಯಗಳು, ಕ್ರಮವಿಲ್ಲದ ಕಾರ್ಯಗಳು, ಹೋಲಿ ಸ್ಪಿರಿಟ್, ಐ ರಿಲೀಸ್ ವರ್ಡ್. ಈ ಸಭೆಯಲ್ಲಿ ಎಲ್ಲರ ಕುಟುಂಬಗಳಲ್ಲಿ ಬೆಳಕಾಗಲಿ, ಬೆಳಕಾಗಲಿ, ಬೆಳಕಾಗಲಿ. ಈ ಬೆಳಕು ಪ್ರಕಾಶಿಸಲಿ. Receive word in the mighty name of Jesus. Ramakadara Rikolodorobo Rimamama Rikalaba Shikaraba Sanduraba Diakaraba Kuralaba Ramahata Lekedere Shatara Katara Labara Hantere Beleve Shababa Baba Rimamama Mama. Thank you, Holy Spirit. Thank you, Holy Spirit. ಯೇಸುವನ್ನು ಮರಣ ತೆಪ್ಪಿಸ್ತಂತ ಅದೇ ಆತ್ಮನು, ಯೇಸುವನ್ನು ಮರಣ ತೆಪ್ಪಿಸ್ತಂತ ಅದೇ ಆತ್ಮನು, ಯೇಸುವನ್ನು ಮರಣ ತೆಪ್ಪಿಸ್ತಂತ ಅದೇ ಆತ್ಮನು ಇವತ್ತು ರಾತ್ರಿ ನಿಮ್ಮ ಲೈಫಲ್ಲಿ ಕ್ರಿಯೆ ಮಾಡೋ ದೇವ. ಇವತ್ತು ರಾತ್ರಿ ನಿಮ್ಮ ಲೈಫಲ್ಲಿ ಕ್ರಿಯೆ ಮಾಡೋ ದೇವರ. ಶಬರಬರಬರಿ ಬರಬರ ಶಬರಬರಬರಿ ಬರಬರಿ ಬರಬರಿ ರಿಮಲಿದರ ಗದರ ಪರಿಸ್ಥಿತಿ ಅಸಾಧ್ಯವು ಸಾಧ್ಯವಾಗುವುದು. ನೀ ಬಂದರೆ ಪರಿಸ್ಥಿತಿ ಬದಲಾಗುವುದು. ಅಸಾಧ್ಯವು ಸಾಧ್ಯವಾಗುವುದು. ರಿಮಮಮ ಶಬರ ರಿಬೋಲೋ ಧೋರೆಗೆ ಧೇರೆಲಿ ಶಬರಿ ಬರಬರಿ 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 ರಬರಿ ಬರಬರಿ 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 ರಬರ ಬರಬರಿ 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 ಸಾಕಯ ಪರಿಶುದ್ಧ ಆತ್ಮನೇ. ಎಷ್ಟು ನಂಬ್ತೀರ ಪ್ರಿಯರೇ? ನಮಗೆ ಪರಿಶುದ್ಧಾತ್ಮ ಮುಖ್ಯ ಅಂತ ಎಷ್ಟು ನಂಬ್ತೀರಾ? ನಾನು ಹೇಳ್ತೀನಿ, ನಿಮ್ಮ ಲೈಫ್ ಬದಲಾವಣೆ ಆಗ್ತಾ ಇದೆ. ನಿಮ್ಮ ಲೈಫ್ ಅನೇಕ ಕಾರ್ಯಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಸಮಥಿಂಗ್ ನಿಮ್ಮ ಲೈಫಲ್ಲಿ ಏನೋ ಸೂಪರ್ ನ್ಯಾಚುರಲ್ ನಡೀತಾ ಇದೆ. ಸಮಥಿಂಗ್ ಚೇಂಜ್ ಆಗ್ತಾ ಇದೆ. ಪರಿಶುದ್ಧಾತ್ಮರು ಈ ರಾತ್ರಿ ಹೇಳ್ತಾ ಇದ್ದಾರೆ, ಏಂಜಲ್ ಆಫ್ ಲಾರ್ಡ್ ಪರಿಶುದ್ಧಾತ್ಮರ ಮಧ್ಯದಲ್ಲಿ ಕೆಲವು ಕಾರ್ಯಗಳನ್ನ ಮಾತಾಡ್ತಾ ಇದ್ದಾರೆ. ಓ ಜೀಸಸ್, ಎಷ್ಟು ಜನ ಪರಿಶುದ್ಧಾತ್ಮ ನಿಮ್ಮ ಜೊತೆ ಮಾತಾಡ್ಬೇಕಂತ ಇಷ್ಟಪಡ್ತೀರಾ? ಹೇಳ್ರಿ, ಪರಿಶುದ್ಧಾತ್ಮರೇ ನನ್ನ ಜೊತೆ ಮಾತನಾಡ್ರಿ, ನನ್ನ ಸಮಸ್ಯೆಗೆ ಪರಿಹಾರ ಕೊಡ್ರಿ. ನಿನ್ನ ಮಾತು ನಾನು ಮಾತಾಡ್ತೇನೆ, ನಿನ್ನ ವಚನ ನಾನು ಮಾತಾಡ್ತೇನೆ. ಪರಿಶುದ್ಧಾತ್ಮರೇ ಅದು ಕ್ರಿಯೆ ನಡೀಲಪ್ಪ. ಶಬರ ಬರಬರಿ 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 ರಿಮನಾದರಗ ದರ ದರ ಗಡರ ಬರಬರಿ ಬರಬರಿ. ಪರಿಶುದ್ಧಾತ್ಮ ಕೆಲವು ಸೀರಿಯಸ್ ಮ್ಯಾಟರ್ಗಳು ನಿಮಗೆ ಹೇಳ್ತಾರೆ ಇವತ್ತು ರಾತ್ರಿ. ಅದು ನೀನು ಫಾಲೋ ಮಾಡಲೇಬೇಕು. ಪರಿಶುದ್ಧಾತ್ಮ ಹೇಳಿದ್ರೆ ನೀನು ಫಾಲೋ ಮಾಡಲೇಬೇಕು. ಓ ಜೀಸಸ್, ಓ ನಮ್ಮ ಮಾಂಸದಲ್ಲಿ ನಡೆಯಕ್ಕೆ ಹೋಗ್ಬೇಡಿ. ಕಮಾನ್ ಕಮಾನ್, ನಿನ್ನ ಲೆವೆಲ್ ಬೇರೆ, ನಿನ್ನ ಲೆವೆಲ್ ಬೇರೆ. ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ, ಕ್ರಮವಿಲ್ಲದೆ ಬರಿದಾಗಿ ಚರ್ಚೆಯಲ್ಲಿ ಕುತ್ಕೊಂಡಿರೋ ವ್ಯಕ್ತಿ ಅಲ್ಲ. ನೀನು ಸಾಧಾರಣವಾಗಿ ಕ್ರಮವಿಲ್ಲದೆ ಬರಿದಾಗಿ ಚರ್ಚೆಯಲ್ಲಿ ಕುತ್ಕೊಂಡಿರೋ ವ್ಯಕ್ತಿ ಅಲ್ಲ. ನನಗೆ ಕೆಲಸ ಇಲ್ಲ ಅಂತ ಹೇಳುವ ವ್ಯಕ್ತಿ ಆಗಿರಬಾರ್ದು ನೀನು. ನನಗೆ ಬಿಸ್ನೆಸ್ ಇಲ್ಲ ಅಂತ ಹೇಳುವ ವ್ಯಕ್ತಿ ಆಗಿರಬಾರ್ದು. ನನ್ನ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳುವ ವ್ಯಕ್ತಿ ಆಗಿರಬಾರ್ದು. ಓ ನನಗೆ ಓಡಾಡೋದಕ್ಕೆ ವಾಹನ ಇಲ್ಲ ಅಂತ ಹೇಳುವ ವ್ಯಕ್ತಿ ಆಗಿರಬಾರ್ದು. ನಿನ್ನ ಬರಿದಾದ, ನಿನ್ನ ಕ್ರಮವಿಲ್ಲದ ಜೀವಿತವನ್ನ ಇವತ್ತು ರಾತ್ರಿ ಪರಿಶುದ್ಧಾತ್ಮನು ಕ್ರಮಪಡಿಸಲು ಶಕ್ತನಾಗಿದ್ದಾನೆ. ಯು ಬಿಲೀವ್
ನೀನ್ ನಂಬೋದಾದರೆ come on ask. ಪರಿಶುದ್ಧಾತ್ಮರೇ ನನ್ನ ಬಾಳಲ್ಲಿ ಚಲಿಸು, ನನ್ನ ಬಿಸಿನೆಸ್ ಅಲ್ಲಿ ಚಲಿಸು, ನನ್ನ ಕುಟುಂಬದಲ್ಲಿ ಚಲಿಸು, ನನ್ನ ಶರೀರದಲ್ಲಿ ಚಲಿಸು. ಶಕಮ ರಿಕಲ ರಿಬೋ ಲದ ಲೆಕೆ ರೆಬೆ ಲಮ ಹಸಕ ಲಬೋ ಹಸಕೆಮೆ ರಿಬಾ ಬಾಬಾ ಲಿಮೋ ಹಸಕೆ ಬಾಬಾ ರಿಬಾ ಬಾಬಾ ರಿಮಲೆ. ಓ ಎಷ್ಟು ಫ್ರೀ ಆಗಿದೆ ಗೊತ್ತಾ ಚರ್ಚಲ್ಲಿ. ಕೆಲವು ಕಾರ್ಯಗಳು ಬಿಡುಗಡೆ ಆದ್ಮೇಲೆ ಪರಿಶುದ್ಧಾತ್ಮರು ನಾನು ಹೇಳ್ತೀನಿ ವಂಡರ್ಫುಲ್ ಆಗಿ ಚಲಿಸ್ತಾ ಇದ್ದೀನಿ. ಇನ್ನು ಕೆಲವರು ಮನಸ್ಸಲ್ಲಿ ಸ್ವಲ್ಪ ಡಿಸ್ಟರ್ಬ್ ಇದೆ, ಅದು ಹೊರಗಡೆ ಬರಲಿ. ಪರಿಶುದ್ಧಾತ್ಮರು ಫ್ರೀ ಆಗ್ಬಿಡ್ರಿ, ಆತ ನಿಮ್ಮ ಲೈಫ್ ಅಲ್ಲಿ ಸೂಪರ್ ಆಗಿ ಚಲಿಸುವ ದೇವನಾಗಿ. ರಬಲ ಶಕರಮ ಹಂಟರೆ ಲಬ ಹಾಸೆಗೆ ಲೇಮೆ ಹಲ್ಲೆಲೂಯಾ. Oh Jesus, thank you Jesus, thank you. ಕೆಲವು ಹೀಲಿಂಗ್ಸ್ ನಡೀತಾ ಇದೆ ಆನ್ಲೈನ್ ಅಲ್ಲಿ, ಕೆಲವು ಹೀಲಿಂಗ್ಸ್ ಅಲ್ಲಿ ಕಾಯಿಲೆ ಸ್ಥಳ ಬದಲಾವಣೆ ಆಗ್ತಿದೆ. ಕಾಯಿಲೆಯಲ್ಲಿ ಸಿಂಹಾಸನ ಹಾಕೊಂಡು ಕುತ್ಕೊಂಡಿದೆ, ಆ ಸಿಂಹಾಸನದಲ್ಲಿ ಈಗ ಪರಿಶುದ್ಧಾತ್ಮರು ಕುತ್ಕೊಂತಾ ಇದ್ದಾರೆ. ಈಗ ಪರಿಶುದ್ಧಾತ್ಮರು ಆ ಕಾಯಿಲೆಯ ಸಿಂಹಾಸನದಲ್ಲಿರುವ ಕಾಯಿಲೆನ ಪಕ್ಕಕ್ಕೆ ಬಿಸಾಕಿ ಈಗ ಪರಿಶುದ್ಧಾತ್ಮರು ಆ ಪ್ಲೇಸ್ ಅಲ್ಲಿ ಅಲಂಕರಿಸ್ತಾ ಇದ್ದಾರೆ. ರಿಸೀವ್ ಹೀಲಿಂಗ್ಸ್ ರೈಟ್ ನೌ, ರಿಸೀವ್ ಹೀಲಿಂಗ್ ರೈಟ್ ನೌ, ರಿಸೀವ್ ಹೀಲಿಂಗ್ ರೈಟ್ ನೌ, ರೈಟ್ ನೌ, ರೈಟ್ ನೌ, ರೈಟ್ ನೌ. ಓ ಹಲ್ಲೆಲೂಯಾ. ರಿಸೀವ್ ಹೀಲಿಂಗ್ಸ್, ರಿಸೀವ್ ಹೀಲಿಂಗ್ಸ್, ರಿಸೀವ್ ಹೀಲಿಂಗ್ಸ್, ರಿಸೀವ್ ಹೀಲಿಂಗ್ಸ್. ನೀವೇ ನಿಮ್ಮನ್ನೇ ನೋಡಿ ದೇವರು ಮಾತಾಡ್ತಾ ಇದ್ದಾರೆ. ಶಶಿಕಲಾ, receive healing in the name of Jesus. Shagala maha riko dere. Mudiraj, receive healing. Ribala gadirama. Shadara khalavara handuri khala. Hey, hallelujah. Khalavara vara vara. Land problem ಗಾಗಿ ಓಡಾಡ್ತಾ ಇದ್ದೀರಾ, ಓಡಾಡದ ನಿಲ್ಲಿಸಿ ಯೇಸು ನಾಮದಲ್ಲಿ. ರಿಸೀವ್. ನಿನಗಾಗಿ ಕರ್ತನ ಹೋರಾಡ್ತಾನೆ, ನಿನಗಾಗಿ ಕರ್ತನ ಹೋರಾಡ್ತಾ ಇದ್ದಾನೆ. ರಿಸೀವ್ ಆನ್ಲೈನ್ ರಿಸೀವ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಯಾರಾದ್ರೂ ಲ್ಯಾಂಡ್ ವಿಷಯವಾಗಿದ್ರೆ ರಿಸೀವ್ ಮಿರಾಕಲ್ ಇಂದ ಮಾಡಿ ನೇಮ. ಓ ಸಂತೋಷ್, ದೇವರು ನಿನ್ನನ್ನ ಈ ವರ್ಷ ನಿನ್ನ ಕುಟುಂಬದ ಕೆಲವು ಕಾರ್ಯಗಳನ್ನ ಬದಲಾಯಿಸ್ತಾ ಇದ್ದಾನೆ. ಶಾಬಾ ಬಾಬಾ, ನಿಮ್ಮ ಅಣ್ಣ ತಮ್ಮಂದಿರ ಎಲ್ಲ ರೀತಿಯಾದಂತಹ ಕೆಲವು ಕಾರ್ಯಗಳನ್ನ ಕರ್ತನ ಬದಲಾಯಿಸ್ತಾ ಇದ್ದಾನೆ. ಸಂತೋಷ್, ಸಂತೋಷ್. ಹಲ್ಲೆಲೂಯಾ. Thank you. ಸಂತೋಷ್, ಕಮ್ ಫ್ರೆಂಡ್. ಪರಿಶುದ್ಧಾತ್ಮರು ಇವತ್ತು ನೀನು ಕೆಲವು ಭಾಗಗಳಲ್ಲಿ ಬರಿದಾಗಿದೆ, ಕ್ರಮವಿಲ್ಲದಿದೆ, ಅದನ್ನ ಇವತ್ತು ರಾತ್ರಿ ನಾನು ಸರಿಪಡಿಸ್ತೇನೆ. ನಾನು ನಿನ್ನ ನಂಬಿಗಸ್ತತೆ ನೋಡಿದ್ದೀನಿ ಅಂತ ದೇವರ ಆತ್ಮ ಹೇಳ್ತಾರೆ. ಆ ನಂಬಿಗಸ್ತತೆಯನ್ನ ಜಾಸ್ತಿ ಮಾಡು. ನಿನ್ನ ಅಳತೆ ಹೆಚ್ಚಾಗಲಿ, ನಿನ್ನ ಎಲ್ಲಗಳು ವಿಸ್ತಾರವಾಗಲಿ ದೇವರು ಹೇಳ್ತಾರೆ. ಯು ಗೋಯಿಂಗ್ ಟು ಬೈ ಸಮ್ ಮೋರ್ ಲ್ಯಾಂಡ್ ಇನ್ ಯುವರ್ ಓನ್ ನೇಮ್. ನಿನ್ನ ಹೆಸರಲ್ಲಿ ಸ್ವಂತ ಲ್ಯಾಂಡ್ ಅನ್ನ ಕೊಂಡುಕೊಳ್ಬೇಕಂತ ನೀನ್ ಪ್ಲಾನ್ ಮಾಡ್ತಾ ಇದೆಯಾ. ಆ ಪ್ಲಾನ್ ಅನ್ನ ದೇವರು ಎಕ್ಸಿಕ್ಯೂಟ್ ಮಾಡ್ತಾರೆ. ಮಾತಾಡ್ತಾರೆ. ನಿನ್ನ ಕುಟುಂಬದಲ್ಲಿ ಎಲ್ಲ ಕಾರ್ಯಗಳು ಕ್ರಮಪಡಿಸಲು ನಿನ್ನನ್ನ ದೇವರು ಉಪಯೋಗಿಸುವ ದೇವನ. I'm not joking, I'm very serious. ಪರಿಶುದ್ಧಾತ್ಮರು ಯಾವತ್ತೂ ಸುಳ್ಳು ಹೇಳುವ ದೇವರ. ಒಂದು ಲ್ಯಾಂಡ್ ಅನ್ನ ನೀನು ಪ್ಲಾನ್ ಮಾಡ್ತಾ ಇದೀಯಾ, ದೇವರು ಅನೇಕ ಲ್ಯಾಂಡ್ ಗಳನ್ನ ಕೊಂಡುಕೊಳ್ಳಲು ದೇವನಿಗೆ ಕೃಪೆ ಕೊಡ್ತಾರೆ. ರಿಸೀವ್ ದಿಸ್ ವರ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಪರಿಶುದ್ಧಾತ್ಮರ ಮೊದಲು ಬಲವಾಗಿ ಚಲಿಸ್ತಾರೆ. ನಿನ್ನ ಮಕ್ಕಳು ಮೊಮ್ಮಕ್ಕಳಿಗೆ ನಿನ್ನ ಆಸ್ತಿಯನ್ನು ಸೇರಿಸ್ತಾರೆ. ಯಾಕಂದ್ರೆ ನೀವು ದೇವರ ರಾಜ್ಯದಲ್ಲಿ ನೆಡಲ್ಪಟ್ಟ ಒಂದು ಅದ್ಭುತವಾದ ಮರ.
ದೇವರ ರಾಜ್ಯದಿಂದ ಕತ್ತರಿಸ್ಬೇಕಂತ ಅನೇಕ ಶೋಧನೆಗಳು ನಿನ್ನ ಲೈಫಲ್ಲಿ ಬಂತು. ಓರಿ ಕಲಬರಾತುರ ಕಲಬರಾಂದುರಿ ಕಲಬ. ಆದರೆ ನೀನು ಅದನ್ನು ಒಂದೊಂದನ್ನೇ ಗೆದ್ದುಕೊಂಡೇ ಬರ್ತಾ ಇದೆಯಾ. ಆದರೆ ಫೈನಾನ್ಸ್ ನಿಲ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಅದು ಹರಿತಾ ಇದೆ. ಬಟ್ ಈ 40 days ಮುಗಿದ್ಮೇಲೆ ಆ ಫೈನಾನ್ಸ್ ಸೋರ್ಸ್ ಡ್ಯಾಮ್ ಆಗಿ ನಿಲ್ಲೋದನ್ನ ನಾನು ನೋಡ್ತಾ ಇದ್ದೆ. ಶೇಖೇಲಿದೆ ನಿನ್ನ ಲೈಫಲ್ಲಿ ವ್ಯರ್ಥವಾಗಿ ಹರಿದು ಹೋಗುವ ಎಲ್ಲವನ್ನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಯಾವತ್ತೂ ಕೂಡ ಹೈಯೆಸ್ಟ್ ಅಮೌಂಟ್ ಇರುವ ಹಾಗೆ ಕರ್ತನ ಮಾಡ್ತಾ ಇದ್ದೀನಿ. ಕುಟುಂಬದಲ್ಲಿ ಒಂದು ಪರಿಪೂರ್ಣ ಆರೋಗ್ಯವನ್ನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಆತ್ಮಿಕವಾದ ಜೀವಿತ ಬಲಗೊಳ್ಳಲಿ. ಪರಿಶುದ್ಧಾತ್ಮನ ಸಹವಾಸ ಹೆಚ್ಚಾಗಲಿ. ಪರಿಶುದ್ಧಾತ್ಮನ ಸಹವಾಸ ಹೆಚ್ಚಾಗಲಿ. ಪರಿಶುದ್ಧಾತ್ಮನ ಸಹವಾಸ ಹೆಚ್ಚಾಗಲಿ. ಪರಿಶುದ್ಧಾತ್ಮನ ಸಹವಾಸ. ನೋ ಅನ್ವಾಂಟೆಡ್ ಪೀಪಲ್. ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನ ಸಹವಾಸ ಉಳ್ಳ ಜನರೊಂದಿಗೆ ನಿನ್ನ ಕ್ಲೋಸ್ ಫ್ರೆಂಡ್ಶಿಪ್ ಇರಲಿ. ಲೋಕಕ್ಕೆ ಹೋಗ್ಬೋದು, ಮತ್ತೆ ವಾಪಸ್ ನೀನು ಬರ್ಬೋದು. ಒಂದಂತೂ ಗ್ಯಾರಂಟಿ, ಒಂದು ಲ್ಯಾಂಡ್ಗೆ ಪ್ಲಾನ್ ಮಾಡ್ತಾ ಇದೀಯಾ. ಒಂದು ಲ್ಯಾಂಡ್ ಅಲ್ಲ, ಅದು ಟೋಕನ್ ಅಷ್ಟೇ, ಅದು ಸೀಡ್ ಅಷ್ಟೇ. ನಿನಗೆ ಆ ಸೀಡು ಅನೇಕ ಬೆಳೆ ನಿನಗುಂಟು ಮಾಡ್ತಿದೆ. ಇನ್ ದ ನೇಮ್ ಆಫ್ ಜೀಸಸ್. ಸಂತೋಷ್, ಇವತ್ತಿಂದ ನಿನ್ನ ಮಂಡಲ ಬದಲಾವಣೆ ಆಗ್ತಾ ಇದೆ. ನಿನ್ನ ಮಂಡಲ ಬದಲಾವಾಗ್ತಿದೆ. ಈ ಸಭೆಗೇನು ನೀನು ತೈತ್ ಕೊಡೋನಲ್ಲ, ಕಾಣಿಕೆ ಕೊಡೋನಲ್ಲ, ಶೇರ್ ಹೋಲ್ಡರ್ ಆಗಿ ಮಾರ್ಪಡ್ತಾರೆ. ರಿಸೀವ್ ದಿಸ್ ವರ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಒಪ್ಕೊಳ್ತೀಯಾ? ನಿರಾಕರಿಸ್ತೀಯ? ನೀನು ಸ್ವಂತ ಹೆಸರಲ್ಲಿ ಲ್ಯಾಂಡ್ ತೆಗಿಬೇಕೆಂಬ ಒಂದು ಕನಸು ನನಗೆ ಹೇಳಿದ್ಯಾ? ಜೋರಾಗಿ ಹೇಳು. ಮತ್ತೆ ಜನ ಸುಳ್ಳನ್ನು ನೆನೆಸ್ಕೊಂತಾರೆ. ಬಾ ಮುಂದೆ ಬಾ, ಅವ್ರನ್ನ ಕೇಳಿ. ನಾನಾಗಿ ಹೇಳಿದ್ದ. ಪರಿಶುದ್ಧಾತ್ಮನ ಬಲವಾಗಿ ಚಲಿಸ್ತಾ ಇದ್ದಾರೆ. ಅವ್ರ ಆಸೆ ದೇವರು ನೆರವೇರಿಸ್ತಾರೆ. ಪ್ಲಾನ್ ಮಾಡ್ತಾ ಇದ್ದೆ. ಒಂದು ಲ್ಯಾಂಡ್ ತೆಗಿಯಕ್ಕೆ ನನ್ನ ಸ್ವಂತ ಹೆಸರಲ್ಲಿ ಇರಬೇಕು ಅಂತ. ಲ್ಯಾಂಡ್ ಇದೆ, ಅವ್ರಿಗೆ ಫ್ಯಾಮಿಲಿ ಲ್ಯಾಂಡ್ ಇದೆ. ಬಟ್ ಸಂತೋಷಕ್ಕೆ ಆದರೆ ಸಮ್ ಸೋರ್ಸ್ ಆರ್ ಲೀಕಿಂಗ್. ಹಣ ಸಂಪಾದನೆ ಮಾಡ್ತಾನೆ ಸಖತ್ತಾಗಿ, ಅದರ ಲೀಕ್ ಆಗ್ತಾ ಇದೆ ಅದು. ಬಟ್ ನಾನು ಹೇಳ್ತೇನೆ, ಆ ಲೀಕೇಜನ್ನು ದೇವರು ಸ್ಟಾಪ್ ಮಾಡ್ತಾರೆ. ನಿನ್ನ ಫೈನಾನ್ಸ್ ಒಂದು KRS ಡ್ಯಾಮ್ ತರ ನಿಂತ್ಕೊಳ್ತಿದ್ದೆ. ನೀನು ಓಪನ್ ಮಾಡಿದ್ರೆ ಯಾವ ದೇಶಕ್ಕೆ ಬೇಕಾದ ಹರಿತಿದೆ ಅದು. ನಂಬ್ತೀರ? ನಿನ್ನ ಹೃದಯದಲ್ಲಿ ಒಳಗಿರೋದನ್ನ ಪರಿಶುದ್ಧಾತ್ಮರಿಗೆ ಗೊತ್ತು. ನಿನ್ನ ಆಲೋಚನೆಗಳನ್ನ ಅವರು ಬಲ್ಲವರು. ನಿನ್ನ ಆಲೋಚನೆ ನಿನ್ನೊಳಗೆ, ಅದಕ್ಕೆ ಒಂದು ವಾಕ್ಯ, ನಿನ್ನೊಳಗಿರೋನು ಮಾತ್ರ ಗೊತ್ತು. ಆದರೆ ಅದನ್ನ ಹೊರಗಡೆ ತೆಗೆಯೋನೇ ಪರಿಶುದ್ಧಾತ್ಮ. ಅದನ್ನ ಹೊರಗಡೆ ತೆಗೆದು ಮ್ಯಾನಿಫೆಸ್ಟ್ ಮಾಡೋನೇ ಹೋಲಿ ಸ್ಪಿರಿಟ್. ಓಕೆ, ಥ್ಯಾಂಕ್ ಯು. ಪರಿಸ್ಥಿತಿ ಬದಲಾಗುವುದು ಅಸಾಧ್ಯವು ಸಾಧ್ಯವಾಗುವುದು. Oh, shut up.
ಆನ್ಲೈನಲ್ಲಿ ಕರೆದ 2 ಹೆಸರುಗಳು ಜ್ಞಾಪಕ ಇಟ್ಕೊಳ್ರಿ. ನೀವು ಆದಷ್ಟು ಬೇಗ ಇಲ್ಲಿ ಬಂದು ಸಾಕ್ಷಿ ಕೊಡ್ತೀರಾ. ನಿಮ್ಮ ಶರೀರದಲ್ಲಿ ಹೀಲಿಂಗ್ ಆಗಿದೆ, ಹೋಗಿ ಡಾಕ್ಟರ್ ಹತ್ರ ನಾಳೆ ಚೆಕ್ ಮಾಡಿಸ್ಕೊಂಬನ್ನಿ. ಥ್ಯಾಂಕ್ ಯು ಜೀಸಸ್. ಎಷ್ಟು ನಂಬ್ತೀರಾ? ಆದಿ ಸಾಗರದ ಮೇಲೆ ಯಾರು ಇಂಟ್ರಡಕ್ಷನ್ ಯಾರು? ನಮ್ಮ ಮೇನ್ ಹೀರೋ ಯಾರು ಗೊತ್ತಾ? ಭೂಮಿಗೆ ಹೀರೋ ಯಾರು ಗೊತ್ತಾ? ಇವಾಗ ಹೆಂಗೆ ಸಂತೋಷ ಒಳಗಿರುವಂಥ ವಿಷಯ ಹೆಂಗೆ ಗೊತ್ತಾಯಿತು ಅನಿಲ್ ಗೌಡಾಗ ಅಂತೀರಾ? ವಾಕ್ಯ ಓದ್ತಿ ನೋಡಿ. 1 ಕೊರಿಂಥ್ಯ 2ನೇ ಅಧ್ಯಾಯ 11ನೇ ವಚನ. ಏನಪ್ಪ ಪಾಸ್ಟರ್ ಮತ್ತೆ ಆ ವಾಕ್ಯ 1 ವರ್ಷ ಮಾತಾಡ್ಬೋದ್ರಿ. ಆ ವಾಕ್ಯ ನಾವು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ನಿಮ್ಮ ಲೈಫೇ ಬೇರೆ. ಏನಾಗಿದೆ ಅಂದರೆ ನಮ್ಗೆ ಕೊಡೋದನ್ನಂತೆ ನಾವು ಸೀಡ್ ಅಂತ ನೆನೆಸ್ಕೊಂಡಿಲ್ಲ. ಅದನ್ನು ಏನು ಮಾಡಿದ್ದೀವಿ, ನಮ್ಮ ಬಳಸ್ಕೊಂಡ್ಬಿಟ್ಟಿದ್ದೀವಿ ಅನೇಕ ವಿಷಯನ. ಅದು ಸೀಡಾಗಿ ನಾವು ಯಾವತ್ತು ಯೋಚನೆ ಮಾಡ್ತೀವೋ ಮಂಡಲಗಳು ಚೇಂಜ್ ಆಗೋಗ್ತೈತೆ. ಆಮೇಲೆ ಶಬ್ದ ಬರ್ತಾ ಇಲ್ಲ. ಪರಿಶುದ್ಧಾತ್ಮನ ಯಾವತ್ತೂ ಕೂಡ ಲಿಮಿಟಲ್ಲಿ ಇರಬಾರ್ದು, ಅನ್ಲಿಮಿಟೆಡ್ ಇರ್ಬೇಕು ಅವರು. ಯಾಕಂದ್ರೆ ನಮ್ಮನ್ನು ದೇವರು ಅನ್ಲಿಮಿಟೆಡ್ ಬ್ಲೆಸ್ ಮಾಡೋದು. ಓದಿ ವಾಕ್ಯವನ್ನ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು. ಈಗ ಸಂತೋಷ ಮಾಡುವ ಆಲೋಚನೆ ಅವನ ಒಳಗಿರುವ ಜೀವಾತ್ಮಕ್ಕೆ ಮಾತ್ರ ಗೊತ್ತು. ನಿಮ್ಗೆ ಯಾರು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಶಬ್ದ ಬರ್ತಾ ಇಲ್ವೇ? ಜಾನಕಿ ಬಂದಿಲ್ಲ ಇವಾಗ? ಬೆಳಿಗ್ಗೆ ಬಂದಿರಲ್ಲ. ಬೆಳಿಗ್ಗೆ ಜಾನಕಿ ದೇವರಾತ್ಮ ಹೇಳಿದ್ರು, ಜಾನಕಿ 3 ಮಂತ್ಸಲ್ಲಿ ನೀನು ಕಾರ್ ತೆಗಿಯಕ್ಕೆ ಹೋಗ್ತಾ ಇದೀಯಾ, ಬೇಗ ಕಾರ್ ಕಲ್ತ್ಕೊ ಅಂತ ದೇವ್ರ ಪ್ರವಾದನೆ ಮಾಡಿದ್ರು. ನಿಮ್ಮ ಅಕ್ಕನ ನಿಮ್ಮ ತಂಗಿ. ಆಗ ಅವ್ರು ಹೇಳ್ತಾರೆ, ನೆನ್ನೆತ ಹೋಗಿ ಕಾರ್ ಟ್ರೈನಿಂಗ್ಗೆ ಕಲ್ತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹೋಲಿ ಸ್ಪಿರಿಟ್ಸ್ ಪಕ್ಕ ಮಾತಾಡ್ತಾರೆ. ಎಷ್ಟು ಜನ ಇದ್ರಿ ಬೆಳಿಗ್ಗೆ ನನ್ನ ಜೊತೆ? ಹೇಳಿದ್ರ ನಾನು ಸುಳ್ಳು ಹೇಳ್ತಾ ಇದ್ದೀನ? ಏನಂದ್ರ ಅಮ್ಮ, ನಾನು ಕಾರ್ ತಗೊಬೇಕು, ಅದಕ್ಕೆ ಕಾರ್ ಕಲಿಯಕ್ಕೆ ಹೋದೆ. ನೆನ್ನೆತ ನನಗೆ ನಾವು ಕಾರ್ ತೆಗೆದ ಗೊತ್ತಿಲ್ಲ, ಏನಿಲ್ಲ. ಬಟ್ ಪರಿಶುದ್ಧಾತ್ಮರು ನಿಮ್ಮ ಲೈಫನ್ನು ಮಾತಾಡ್ತಾರೆ. ನೀವು ಅದನ್ನು ಹೋಗಿ ಮ್ಯಾನಿಫೆಸ್ಟ್ ಮಾಡಬೇಕು. ಮನೆಗೆ ಹೋಗಿ ಹೇಳ್ಬಿಟ್ಟಿದ್ದಾರೆ ಅಲ್ಲೆಲ್ಲೂಯಾ ಹೋಗ್ಬಾರ್ದು. ಹೋಗಿ ಮನೆಗೆ ಹೋಗಿ ನನ್ನ ಸ್ಪಿರಿಚುವಲ್ ಫಾದರ್ ಏನು ಹೇಳಿದ್ದಾರೋ, ನನ್ನ ಅಪ್ಪ ಏನು ಹೇಳಿದ್ದಾರೋ ಅದು ನನ್ನ ಲೈಫಲ್ಲಿ ನೆರವೇರಲಿ ಇನ್ ದ ನೇಮ್ ಆಫ್ ಜೀಸಸ್. ನೀವು ಹೇಳ್ತಾ ಇರಿ, ಅದು 101% ನೆರವೇರಲೇಬೇಕು. ಪರಿಶುದ್ಧಾತ್ಮ ಕ್ರಿಯೆ ಮಾಡಲೇಬೇಕು. ಕೆಲವರು ಯೋಚನೆ ಮಾಡ್ತಾರೆ, ಪಾಸ್ಟರ್ ನಮ್ಮನ್ನೇನು ನಮ್ಮ ಹೆಸರು ಕರೆಯಲ್ಲ ಅಂತ. ನಾನು ಹೇಳ್ತೀನಿ, ಪರಿಶುದ್ಧಾತ್ಮನ ಹೇಳಿದ್ರೆ ಕರಿತೀನಿ, ಇಲ್ಲಾಂದರೆ ನಾನು ಸುಮ್ಮನೆ ಕರೆದ್ಬಿಟ್ಟು ಆಮೇಲೆ ಏನು ಹೇಳಿ ಫ್ಲೆಶ್ ಆಗಿಬಿಡ್ತೈತೆ. ಅದನ್ನು ನೀವು ಬೇಜಾರಾಗಬೇಡಿ. ನಿಮಗಾಗಿ ಪರಿಶುದ್ಧಾತ್ಮ ನಾನು ಹೇಳಿಲ್ಲ ಅಂದರೂ ಕೂಡ ನೀವು ಹಂಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಹೆಂಡತಿ ಹಂಗೆ ಯೋಚನೆ ಮಾಡ್ತಾ ಇದ್ದಾಳೆ. ಕೇಳ್ಕಂದ್ರೆ ಕೇಳಿ. ಎಲ್ರಿಗೂ ಹೇಳ್ತಾರೆ ಪಾಸ್ಟರ್ ನಮಗೆ ಯಾಕೆ ಕೇಳಲ್ಲ ಅಂತ. ಹೇಳೋ ಟೈಮ್ ಒಂದಿನ ಬರ್ತೈತೆ. ಅಲ್ಲೂರ್ಗೆ ನೀವು ನಿಮ್ಮನ್ನು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಬಾಯಿನ ಸ್ವಲ್ಪ ಕಾಯ್ಕೊಬೇಕಂತ ದೇವರು ಹೇಳ್ತಿದ್ದಾರೆ. ಇಲ್ಲ ಅಂತ ಹೇಳ್ಬೇಡಿ, ನಾನು ಸ್ಟೇಜಿಂದ ಕೆಳಗಿಳಿತೀನಿ. ನೀವು ತುಂಬ ಫ್ರಸ್ಟ್ರೇಷನ್ ಮಾತಾಡ್ತೀರ ಮನೆಗೆ ಹೋಗಿ. ನಿಜ ಅಂದರೆ ನಿಜ ಇಲ್ಲ, ನಾನು ಸುಳ್ಳು ಹೇಳ್ದಾಗದು ಸ್ಟೇಜಲ್ಲಿ ನಿಂತ್ಕೊಂಡು. ಯಾಕಂದ್ರೆ ದೇವರು ನಿಮ್ಮನ್ನು ಬಿಡಿಸ್ತಾ ಇದ್ದಾರೆ. ಆ ಬಲೆಯಿಂದ ದೇವರು ಬಿಡಿಸ್ತಾ ಇದ್ದಾರೆ. ಇವಾಗ ನಿಮ್ಮ ಕೆಲಸ ಟಂಗ್ಸ್ ಮಾತಾಡಿ. ಈ 40 ಡೇಸಲ್ಲಿ ನಾನು ಫಾಸ್ಟಿಂಗ್ ತಗೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರೇಯರ್ 3 ಹೊತ್ತು ಪ್ರೇಯರ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಚೆನ್ನಾಗಿರೋಕ್ಕಾಗಿ ಅಂದರೆ ನಿಮ್ಗೆ ಯಾರಿಗೆ ಹೇಳ್ತಾ ಇದ್ದಿಲ್ಲ. ನನ್ನ ಮನೇಲಿ ಫಾಸ್ಟಿಂಗ್ ಮಾಡ್ಕೊಂಡೆ. ನನ್ನ ಸಭೆಯ ಮಕ್ಕಳು ಚೆನ್ನಾಗಿರಲಿ ಅನ್ನೋದೇ ನನ್ನ ಉದ್ದೇಶ. ಇಷ್ಟು ವರ್ಷ ಅದನ್ನೇ ಮಾಡಿದ್ದೀನಿ. ಆದರೆ ನಾನು ಚೆನ್ನಾಗಿರಲಿ ಅಂತ ಯಾರಾದರೂ ಯೋಚನೆ ಮಾಡ್ತೀರಾ, ಆವತ್ತಿನ ದಿನ ನಿಮ್ಮ ಲೈಫ್ ಚೇಂಜ್ ಆಗೋಗ್ತಿದೆ. ನಮ್ಮ ಲೈಫ್ ಹೆಂಗೆ ಚೇಂಜ್ ಆಗಿ ಕೇಳ್ತೀರಾ? ನಿಮಗಾಗಿ ಪ್ರತಿದಿನ ಪ್ರಾರ್ಥಿಸುವ 25 ವರ್ಷಗಳಿಂದ ನಿಮಗೆ ಬೋಧಿಸುವ ಒಬ್ಬ ಸೇವಕನ ಚೆನ್ನಾಗಿರಲಿ ಅಂತ ನೀವು ನೆನೆಸ್ಕೊಂಡ್ರೆ ನಿಮ್ಮ ಲೈಫು ಸಕ್ಸಸ್ ಆಗಕ್ಕೆ ಶುರು ಆಗ್ತೈತೆ. ಪರಿಶುದ್ಧಾತ್ಮನ ಹೇಳೋದಿಲ್ಲ, ಇದೆಲ್ಲ ಹೇಳೋದು ನಮಗೆ. ಇವಾಗ ಆನ್ಲೈನ್ ನೋಡ್ತಾರೆ, ಎಷ್ಟೋ ಜನ ನೋಡ್ತಾರೆ. ಎಷ್ಟು ಜನ ಆ ವಾಕ್ಯ ಸೂಪರ್ ಪಾಸ್ಟ್ರೆ, ಹಲ್ಲೆಲೂಯಾ. ಎಷ್ಟು ಜನ ಆನ್ಲೈನ್ ಇರೋದು. ಅಷ್ಟು ಜನರು ಕೂಡ ಒಂದು 100 ರೂಪಾಯಿ ಒಂದು ಆಫರಿಂಗ್ ಜಸ್ಟ್ 100,000 ಬೇಡ, ಒಂದು 100 ರೂಪೀಸ್ ಕಳಿಸ್ಬೇಕಂತ ಯೋಚನೆ ಮಾಡ್ತಾನೆ. ಆ ಮನುಷ್ಯ ಚೆನ್ನಾಗಿರ್ಲಪ್ಪ, ಒಂದು ಆಫರಿಂಗ್ ಕಳಿಸಿ, ಆ ಮನುಷ್ಯ ಆರೋಗ್ಯವಾಗಿರಲಿ, ಆ ಮನುಷ್ಯ ಒಳ್ಳೆ ಬಟ್ಟೆ ಹಾಕಲಿ, ಇಷ್ಟು ಒಳ್ಳೆ ವಾಕ್ಯ ಕೇಳ್ತಾ ಇದ್ದೇವೆ ಅಂತ 100ಗೆ 100 ಜನನು ಅದನ್ನು ಮಾಡಿಬಿಟ್ರೆ
ಅವರ ಬ್ರೇಕ್ ಥ್ರೂ ಇವತ್ತು ರಾತ್ರಿಯಿಂದ ಶುರುವಾಗೋಗ್ತಿದೆ. ನಿಮ್ಮ ಬ್ರೇಕ್ ಥ್ರೂ ನಿಮ್ಮ ಹತ್ರ ಇರೋದು, ಅನಿಲ್ ಗೌಡ ಹತ್ರ ಅಲ್ಲ. ಅನಿಲ್ ಗೌಡ ವರ್ಡ್ ರಿಲೀಸ್ ಮಾಡ್ತಾನೆ, ಪರಿಶುದ್ಧಾತ್ಮ ನಿಮ್ಮ ಲೈಫಲ್ಲಿ ಕ್ರಿಯೆ ಮಾಡಬೇಕು. ಆಮೇಲೆ ಶಬ್ದ ಬರ್ತಾ ಇಲ್ಲ, ಸೈಲೆಂಟ್ ಆಗ್ಬಿಟ್ರೆ ಚೆಕ್ ಮಾಡಿಬೇಕ್ರೆ, ಟ್ರೈ ಮಾಡಿ. ಏನು ಇಲ್ಲಿ ಕೊಡೋದೇನು ಬೇಡ, ಅಲ್ಲಿ ನೋಡುವಾಗಲೇ ಇವ್ರು ಚೆನ್ನಾಗಿರಲಿ, 100 ವರ್ಷ ಬದುಕಿರಲಿ, ಚೆನ್ನಾಗಿ ಪ್ರಸಂಗ ಮಾಡಲಿ, ಇವ್ರ ಕುಟುಂಬ ಚೆನ್ನಾಗಿರಲಿ, ಇವ್ರ ಮಕ್ಕಳು ಚೆನ್ನಾಗಿರಲಿ ಅಂತ ಯೋಚನೆ ಮಾಡಿ ನಿಮ್ಮ ಮಕ್ಕಳ ಮೇಲೆ ಆ ದಯ ಹಂಗೆ ಪ್ರಮೋಟ್ ಆಗ್ತೈತೆ. ತೋರಿಸ್ತೀನಿ 40 ನಾನು ತಾನೇ ಪ್ರಸಂಗ ಮಾಡ್ತೀನಿ, ಒಂದೊಂದೇ ತೋರಿಸ್ತೀನಿ. ಇನ್ನೊಂದು ತೋರಿಸ್ಲಾ? ಲೂಕನ ಶುಭ ಸಂದೇಶ 8ನೇ ಅಧ್ಯಾಯ 3ನೇ ವಚನ ಓದ್ರಿ. ಲೂಕನ ಶುಭ ಸಂದೇಶ 8ನೇ ಅಧ್ಯಾಯ 3ನೇ ವಚನ. ಇವಾಗ ಯೇಸುಸ್ವಾಮಿ ಕಾಲದಲ್ಲಿ ನಡೆದಿರ್ತಾರೆ ನಮ್ಮ ಲೈಫಲ್ಲಿ ನಡಿಬೇಕು. ಅಮ್ಮ ನಿಮ್ಮ ಹೆಸರೇನಮ್ಮ? ಶ್ರೀದೇವಿ. ಯೇಸುಸ್ವಾಮಿ ಕಾಲದಲ್ಲಿ ಏನು ನಡೀತಾ ಅದಕ್ಕಿಂತ ಜಾಸ್ತಿ ನಡಿಬೇಕು. ಯೇಸುಸ್ವಾಮಿ ಮತ್ತೆ ಹೇಳಿದ ನಮಗೆ, ನೀನು ಆಸೆ ದೇವ್ರು ನೆರವೇರಿಸ್ತಾನೆ, ನೀನು ಹೊಟ್ಟೆ ಮೇಲೆ ಕೈ ಇಟ್ಕೊ, ಏನು ಬೇಕು ನಿನಗೆ? ಹೇಳ್ತಾ ಇರುವಾಗ ಹೇಳು, ಏನು ಬೇಕು ನಿನಗೆ? ಮಕ್ಕಳು ಬೇಕಾ, ಮಗು ಬೇಕಾ? ಫಸ್ಟ್ ಒಂದು ಮಗು ಕೇಳು. ಮಗು ಹಂಗೆ ಮಲ್ಟಿಪ್ಲೈ ಆಗ್ತಿದೆ. ಮಗು ಬರಲಿನ ಅವ್ರಿಗೆ? ಮತ್ತೆ ಸುಮ್ಮನೆ ಕೂತ್ಕೊಂಡಿದ್ದೀರಲ್ಲ, ಚಾಚಿ ನಿಮ್ಮ ಕೈನ. ಬಮ್ಮ ಇಲ್ಲಿ ಮುಂದೆ ಆನ್ಲೈನ್ ಇರೋರು ಕೈ ಚಾಚಿರಿ ನಮ್ಮ ಶ್ರೀದೇವಿ ಮೇಲೆ. ಶಾಚಿ ನಿಮ್ಮ ಕೈಲಿ ಪವರ್ ಇದೆ. ನೀವು ನೆನ್ಸ್ಕೊಂಬೇಡ್ರಿ ನಾನು ಪಾಪಿ ಅಂತ ನೆನ್ಸ್ಕೊಂಬೇಡ್ರಿ. ನೀವೆಲ್ಲ ದೇವ್ರ ಮಕ್ಕಳು. ನಿಮ್ಮ ಕೈ ಚಾಚಲ್ಪಡ್ಬೇಕ್ರಿ. ನಿಮ್ಮ ಕೈ ಚಾಚುವಾಗ ಯಾವುದೋ ಒಂದು ಕೈಯಿಂದ ಪವರ್ ಬಂದ್ಬಿಡ್ತಿದೆ. ನಾನು ಹೇಳ್ತೀನಿ ನೋಡಿ, ನನ್ನ ಕೈಲಿ ಪವರ್ ಇದೆ ನಂಬ್ರಿ. ಹೊಟ್ಟೆ ಮೇಲೆ ಕೈ. ಬಾಪ ಇಲ್ಲೇ ಗಂಡ, ಈ ಕಡೆ ಬಮ್ಮ, ಇಲ್ಲಿ ಬಾ, ಇಲ್ಲಿ ಬಮ್ಮ, ಇಲ್ಲಿ ಬಾ. ನೀನು ಮುದುಕಿ ಅಲ್ಲ, ನೀನು ಹೆಂಗು ನೀನು ಬಾಯಿ. ಬರೋ ಗಂಡ, ಹೊಟ್ಟೆ ಮೇಲೆ ಕೈ ಇಡು. ನೀನಿಡು, ಇಡಮ್ಮ, ನೀ ಎತ್ತು, ಇಟ್ಕೊ, ನೀ ಇಟ್ಕೊ ಇಲ್ಲಿ. ಕಮಾನ್ ಹೇಳ್ರಿ, ಐ ರಿಲೀಸ್ ಚೈಲ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಹೇಳ್ರಿ, ಐ ರಿಲೀಸ್ ಚೈಲ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಇಲ್ಲಿ ಗರ್ಭವನ್ನು ಮುಚ್ಚಿರುವ, ಹೇಳ್ರಿ, ಇಲ್ಲಿ ಗರ್ಭವನ್ನು ಮುಚ್ಚಿರುವ ದುರಾತ್ಮನೆ ಶ್ರೀದೇವಿಯನ್ನು ಬಿಟ್ಟು ಹೊರಗಡೆ ಬಾ. ಇವತ್ತು ರಾತ್ರಿನೇ ಮಗಳು ಗರ್ಭ ಧರಿಸಲಿ. ಹೇಳ್ರಿ, ಇವೆಲ್ಲ ಸೈತಾನ ಕ್ರಿಯೆಗಳು. ನಾವು ಬ್ರೇಕ್ ಮಾಡ್ಬೇಕು ಅದನ್ನ. ನೀವೆಲ್ಲರೂ ಪರಿಶುದ್ಧಾತ್ಮ ಹೊಂದಿದ್ದೀರಾ, ನೀವೆಲ್ಲರೂ ಪರಿಶುದ್ಧಾತ್ಮ ಹೊಂದಿದ್ದೀರಾ. ಕಮಾನ್ ಸ್ಪೀಕ್. ಹೇಳ್ರಿ, ಶ್ರೀದೇವಿ ಹೊಟ್ಟೆಯಲ್ಲಿ ಮಗು ಉಂಟಾಗಲಿ. ಬರುವ ವರ್ಷ ಇದೇ ದಿನದಲ್ಲಿ ಈ ಮಗಳ ಕೈನಲ್ಲಿ ಮಗು ಇರಲಿ. ಇನ್ ದ ನೇಮ್ ಆಫ್ ಜೀಸಸ್. ಕಂಗ್ರಾಚುಲೇಷನ್ಸ್ ನಿಮ್ಮ ಮಗು ಹುಟ್ಟಿದ್ದಕ್ಕಾಗಿ. ಹೋಗಿ ಶಬಾ ಬಾಬಾ ರಿಮಾ ಮಾಮ ರಿಗಾಲಿ ದಾರ ಗದಾರ ಲಾರ ರಾಬ. ನೀವಂದ ಅದರಲ್ಲಿ ಇರ್ಬೇಕು ನೀನು. ಕಮಾನ್ ಕಮಾನ್ ಕಮಾನ್. ಅಸಾಧ್ಯವು ಸಾಧ್ಯವಾಗುವುದು. ಕಮಾನ್ ಚರ್ಚ್. ನೀ ಬಂದರೆ ಪರಿಸ್ಥಿತಿ ಬದಲಾಗುವುದು. ಹಲ್ಲೆಲೂಯಾ. ವಾಗ್ವೇದು ಆತ್ಮನೇ ಆತ್ಮನೇ Come on. Thank you, Holy Spirit. Thank you, Holy Spirit. Thank you, Holy Spirit. Thank you. ಓದಿ ವಾಕ್ಯವನ್ನ ಬೇಗ. ಲೂಕ 8. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಆ ಹೆಂಗಸರು ಯಾರಿಂದ ಗುಣ ಹೊಂದಿದ್ರು? ಯೇಸು ಕ್ರಿಸ್ತನೇ. ಇಲ್ಲಿ ಕೇಳಿಸ್ಕೊಬೇಕು. ಇವಾಗ ನಿಮ್ಮ ಬ್ಲೆಸ್ಸಿಂಗ್ ನಾನು ಮಾತಾಡ್ತೇನೆ ನೋಡಿ. ಇದನ್ನ ಬರ್ದಿದ್ದು ಯಾರು ಗೊತ್ತಾ? ಮೊದಲು ಅಂತ ತಿಳ್ಕೊಳ್ಳಿ. ಇದನ್ನ ಬರ್ದಿದ್ದು ಯಾರು ಗೊತ್ತಾ? ಇದನ್ನ ಬರ್ದಿದ್ದು ಯಾರು?
ಇದನ್ನು ಬರೆದಿದ್ಯಾರು? ಇದನ್ನು ಬರೆದಿದ್ಯಾರು? ಎಲ್ಲಿ ಬರೆದಿದೆ? ಇದು ಪರಿಶುದ್ಧಾತ್ಮ ಬರೆದಿದ್ದ ಪುಸ್ತಕ ಅಂತ ಹೇಳ್ರಿ, ನಿಮಗೊಂದು ಪ್ರೈಸ್ ಕೊಡ್ತೀನಿ. ತಿಮೋತಿ ಪತ್ರಿಕೆಯಲ್ಲಿ ಎಲ್ಲಿ ಬರೀತಿದೆ? ಎಲ್ಲ ವಚನಗಳು ಕೂಡ ಯಾವುದರಿಂದ ಪ್ರೇರೇಪಣೆಗೆ ಬರ್ತಿದಂತೆ? ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಬರ್ತಿತ್ತು. ದಿಸ್ ಬುಕ್ ಬಿಲಾಂಗ್ಸ್ ಟು ಹೋಲಿ ಸ್ಪಿರಿಟ್. ಈ ಬುಕ್ನ ನೀನು ಫಾಲೋ ಮಾಡಿದ್ರೆ ಹೋಲಿ ಸ್ಪಿರಿಟ್ನ ಫಾಲೋ ಮಾಡ್ದಂಗೆ. ನಾವೇನು ಮಾಡ್ತೀವಿ ಮನುಷ್ಯರ ಥರ, ಕಾವಾಲ್ಸಿಂದ ಎತ್ಕೊಂಡಮ್ಮ ಒದ್ಕೊಂಡು ವಿಷಯ ಟೊಮೊಟೊನ ಇದೇನು ಇತ್ಕಿನ ಬೆಳೆನಾ ಅಥವಾ ಇದೇನು ಅವರೆಕಾಯ? ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ಈಚ್ ಅಂಡ್ ಎವ್ರಿ ವರ್ಡ್ ನಿಮ್ಮ ಲೈಫನ್ನು ಕಟ್ತೈತೆ. ಈಚ್ ಅಂಡ್ ಎವ್ರಿ ವರ್ಡ್. ಅದಕ್ಕೆ ಹೋಗಿ ಹೊರಗಡೆ ಕಮೆಂಟ್ ಮಾಡಬಾರ್ದು. ಕಮೆಂಟ್ ಮಾಡ್ದ ಅಂದರೆ ಅವನು ಇರೋದಿಲ್ಲ, ಇದ್ದಂಗೆ ಇರ್ತಾನೆ ಅಷ್ಟೇ. ಒಂದೇ ಬೈಕಲ್ಲಿ ಓಡಾಡ್ತಾ ಇರ್ತಾನೆ. ನೀವು ನೋಡ್ತಾ ಇರ್ತೀರಾ, ಅವನ ಎದುರುಗಡೆ ನೀವು ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತಾ ಇರ್ತೀರ. ಅವ್ನು ನೋಡ್ಬಿಟ್ಟು ಹಾಯ್ ಬಾಯ್. ಏನಾಗ್ತಾ ಇದೆ ಅಲ್ಲಿ? ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆ? ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಸಾಲಗಳಿಂದಲೂ ಬಾಧೆಗಳಿಂದಲೂ ಇರುವಂತವರನ್ನ ಯೇಸು ಏನ್ ಮಾಡ್ದ? ಗುಣಪಡಿಸಿದ. ಏನ್ ಮಾಡಿದ್ರು? ಗುಣಪಡಿಸ್ತು ಅಥವಾ ಬಿಡುಗಡೆ ಮಾಡಿದ್ರು. ಯಾರ ಸಹಾಯದಿಂದ? ಅದು ಹಂಗೆ ಇಟ್ಕೊಳ್ರಿ. ಅಪೊಸ್ತಲರ ಪುಸ್ತಕ 10ನೇ ಅಧ್ಯಾಯ 38ನೇ ವಚನ. ಆಕ್ಟ್ಸ್ 10 verses 38. ಓ ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಶಮಹ ರಿಗಾ ಲೀಧರಾಗ. ಓ ಹಲ್ಲೆಲೂಯಾ. ದೇವರು ನಜರೇತಿನ ಯೇಸುವನ್ನು, ಒಂದು ನಿಮಿಷ ಇಲ್ಲಿ ಗಮನಿಸಿ, ಸ್ವಲ್ಪ ಸ್ವಲ್ಪ ಕಮ್ಮಿ. ಈಗ ನೋಡ್ರಿ, ಇಲ್ಲಿ ಯೇಸುವನ್ನು ಹೈಲೈಟ್ ಮಾಡ್ತಾ ಇಲ್ಲ. ಯೇಸುವನ್ನು ಸಾಧಾರಣ ಮನುಷ್ಯನಾಗಿ ಇಲ್ಲಿ ಬರೆಯೋನು ತೋರಿಸ್ತಾ ಇದ್ದಾನೆ. ಆದರೆ ಯೇಸು ದೇವರೇ, ಬಟ್ ಹೋಲಿ ಸ್ಪಿರಿಟ್ ಕೆಲಸ ಎಷ್ಟು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದು ನಿಮ್ಮ ಲೈಫಲ್ಲಿ ಇವತ್ತು ಆ ಹೋಲಿ ಸ್ಪಿರಿಟ್ ಕೆಲಸ ನಡಿಬೇಕು. ಅಲ್ಲಿ ನಜರೇತಿನ ಯೇಸುವನ್ನು, ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ, ಕೇಳಿಸ್ಕೊಳ್ಳಿ, ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು, ತಂದೆ ದೇವರು. ಈ ಭೂಮಿಯಲ್ಲಿ ಒಬ್ಬನು ಬ್ಲೆಸ್ಸಿಂಗ್ ಲೈಫ್ ಜೀವಿಸಬೇಕು, ಮತ್ತೊಬ್ಬರಿಗೆ ಆಶೀರ್ವಾದ ಇರಬೇಕಂದ್ರೆ ಅವನು ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಟ್ಟು ಅವರ ಬಲದಿಂದ ನಡೆಸಲ್ಪಡಬೇಕು. ಅದಕ್ಕೆ ಹಳೆ ಒಡಂಬಡಿಕೆ ನೋಡುತ್ತೇವೆ, ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. ಪರಿಶುದ್ಧಾತ್ಮ ನಿಮ್ಮ ಕಣ್ಣುಗಳನ್ನ ತೆರೆಯಲಿ ಇವತ್ತು ರಾತ್ರಿ. ನಿಮ್ಮ ಮಾಂಸದ ಕಣ್ಣುಗಳು ಮುಚ್ಚಲ್ಪಡಲಿ, ನಿಮ್ಮ ಸ್ಪಿರಿಚುವಲ್ ಆಗಿ ಓಪನ್ ಆಗಲಿ. ಎಫೆಸ 1:17 ಪ್ರಕಾರ, ಎಫೆಸ 1:17 ಪ್ರಕಾರ, ಅನಿಲ್ ಗೌಡ ಪ್ರಕಾರ ಅಲ್ಲ, ಎಫೆಸ 1:17 ಪ್ರಕಾರ ನಿಮಗಾಗಿ ದೇವರು ಏನು ಇಟ್ಟಿದ್ದಾರೆ ಎಂಬ ರೆಲ್ಮ್ ಇವಾಗ ಓಪನ್ ಆಗ್ತಾ ಇದೆ. ನಾವು ನೆನೆಸ್ಕೊಂಡಿದ್ದೀವಿ ದಶಂಭಾಗ ಕಾಣಿಕೆಯಲ್ಲಿ ಮುಗಿದೋಯ್ತಂತ. ಅದಕ್ಕೆ ನಮ್ಮ ಲೈಫ್ ಹಂಗೆ ಇದೆ. ನಮ್ಮ ಲೈಫ್ ಇನ್ನು ಈ ಸಭೆ ಬೇರೆ ರೆಲ್ಮ್ಗೆ, ಬೇರೆ ಮಂಡಲಕ್ಕೆ ಹೋಗಕ್ಕಾಗಿ ಇದು ನಾನು ಮಾತಾಡ್ತಾ ಇದ್ದೇನೆ. ಯೇಸುವನ್ನ ಪರಿಶುದ್ಧಾತ್ಮರಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ದರಿಂದ, ದೇವರು ಅವರೇ ದೇವರು. ಇಲ್ಲಿ ಬೈಬಲ್ ಹೇಳಿದೆ, ಯೇಸು ಭೂಮಿಗೆ ಬಂದರೆ ಆತನೊಬ್ಬ ಸಾಧಾರಣ ಮನುಷ್ಯನೇ ಅಂತ ತೋರಿಸ್ತಾ ಇದೆ. ಅಂದ್ರೆ ಒಂದು ಮನುಷ್ಯನಿಗೆ ಏನು ಬೇಕು ಅನ್ನೋದನ್ನ ಪರಿಶುದ್ಧಾತ್ಮ ನಮಗೆ ರಿವೀಲ್ ಮಾಡ್ತಾ ಇದ್ದಾರೆ. ಅವತ್ತು ಯೇಸು, ಇವತ್ತು ನಾನು ನೀನು. ಅದು ಒಬ್ಬ ಸೇವಕ, ಒಬ್ಬ ಮಿನಿಸ್ಟ್ರಿ ಮಾಡೋನು, ಒಬ್ಬ ಸೇವಕ. ಇವಾಗ ನನಗೊಂದು ಅನಾಯಿಂಟಿಂಗ್ ಇಲ್ಲ ಅಂದ್ರೆ ಇಷ್ಟು ವರ್ಷ ನಾನು ಸೇವೆ ಮಾಡಕ್ ಆಗ್ತಾ ಇದ್ದಿಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ಸ್, ಇಷ್ಟೆಲ್ಲ ಅವಮಾನಗಳ ಮಧ್ಯದಲ್ಲಿ ಅದು ಅವಶ್ಯಕತೆ ನನಗಿಲ್ಲ. ಬಟ್ ಪರಿಶುದ್ಧಾತ್ಮನ ಹೇಳಿದ್ರಿಂದ, ಅವ್ರು ನೇಮಿಸಿದ್ರಿಂದ ಇನ್ನೂ ನಾನು ನಿಂತಿದ್ದೇನೆ. ಇನ್ನೂ ನಾನು, ಅದಕ್ಕೊಂದು ಒಂದು ಹಾಡಿದೆ ಗೊತ್ತಾ, ಇನ್ನು ನಾನು ಸೋಗಲೆ ಪೋಗಲೆ ಕಿರುಬೆ ಕಿರುಬೆ ಅಂತ. ಇನ್ನು ನಾನು ಯಾಕೆ ನಿಂತಿದ್ದೇನೆ ಅಂದರೆ ಇನ್ನೂ ನಿಂತಿದ್ದೇನೆ. ಎಷ್ಟು ಅವಮಾನದ ಮಾತುಗಳು ನಿಮ್ಮ ಕಿವಿಗೆ ಬೀಳ್ಬೋದು, ನನ್ನ ಕಿವಿಗೆ ಬೀಳ್ಬೋದು. ಯಾವುದೊಂದು ಕ್ರಿಸ್ತನಿಂದ ನನ್ನನ್ನು ಅಗಲಿಸಕ್ಕೆ ಆಗೋದೇ ಇಲ್ಲ. ರೋಮ 8ನೇ ಅಧ್ಯಾಯದ ಪ್ರಕಾರ ಮಾತಾಡಲಿ. ಎಷ್ಟು ಮಾತಾಡ್ತಾರೋ, ಒಂದು ದಿನ ಮಾತಾಡ್ದವನೇ ಬಂದು ನನಗೆ ಸನ್ಮಾನ ಮಾಡ್ತಾನೆ. ಆಮೇಲೆ ಇದು ಹಳೆ ಅನಿಲ್ ಗೌಡ ಅಲ್ಲ, ಇದು ಹೋಲಿ ಸ್ಪಿರಿಟ್ ಜನರೇಷನ್ ಅನಿಲ್ ಗೌಡ. ಆಮೇಲೆ ಎಷ್ಟು ನಾನು ಹೇಳೋದು ಅರ್ಥ ಆಗ್ತಿದೆ.
ಯೇಸುವನ್ನು ಯಾರು ನಡೆಸ್ತಾ ಇದ್ದಾರೆ? ಪರಿಶುದ್ಧಾತ್ಮ. ಎಲ್ಲ ಹೇಳ್ರಿ, ಯಾರನ್ನ? ಪರಿಶುದ್ಧಾತ್ಮ. ಅವರೊಬ್ಬ ಸೇವಕ, ಯೇಸು ಸ್ವಾಮಿ ಮಿನಿಸ್ಟ್ರಿ ಮಾಡ್ತಾ ಇದ್ದಾರೆ, ಅವರ ಪರಿಶುದ್ಧಾತ್ಮ ನಡೆಸ್ತಾ ಇದ್ದಾರೆ. ಓಕೆ, ಓದಿ, ಏನ್ ಮಾಡ್ತಾರಂತೆ ಅವರು? ದೇವರು ಯೇಸುವಿನ ಸಂಗಡ ಇದ್ದದ್ದರಿಂದ ಯೇಸು ಉಪಕಾರಗಳನ್ನು ಮಾಡುತ್ತಾ ಏನ್ ಮಾಡ್ತಾರಂತೆ? ಉಪಕಾರ ಉಪಕಾರಗಳನ್ನು ಮಾಡಕ್ಕೆ ಸಾಧ್ಯ ಆಗ್ತೈತೆ. ನೆಕ್ಸ್ಟ್, ಸೈತಾನನಿಂದ ಬಾಧಿಸಲ್ಪಡುತ್ತಿರುವ ಮೇನ್ ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ಸಾಲ ಇದೆ ಅಂದ್ರೆ ಅದರಿಂದ ಸೈತಾನ ಇದ್ದಾನೆ, ನಿಮ್ಮನ್ನ ಪ್ರೇರೇಪಿಸ್ತಾನೆ. ಪರವಾಗಿಲ್ಲ, ಬರದ 10,000 ಸಂಬಳ, ಬರ ಲೋನ್ ತೆಗಿ. ಕೊನೆಗೆ ಲೋನ್ ತೆಗೆದು ರೋಡಲ್ಲಿ ಬಂದು ನಿಂತ್ಕೊಂತೀಯ, ಕೊಟ್ಬಿಡ್ತಾನೆ ಲೋನು. ನಿಮ್ಗೆ ಏನಿಲ್ಲ, ಏನು ಡಾಕ್ಯುಮೆಂಟೇ ಬೇಡ ಅಂತಾನೆ, ಲೋನ್ ಈಸಿಯಾಗಿ ಕೊಡ್ತಾನೆ. ಆದರೆ ಬಂದು ಕತ್ತನ ಪಟ್ಟು ಹಿಡಿತಾನೆ. ಇದು ಪರಿಶುದ್ಧಾತ್ಮ ನಡೆಸಲ್ಪಡೋದಲ್ಲ, ಫ್ಲಶ್ ಇಂದ ನಡೆಸಲ್ಪಡೋದು. ಕೊನೆಗೆ ದೇವರು ಏನ್ ಮಾಡಿದ್ರು? ಫಾಸ್ಟ್ ಏನ್ ಮಾಡಿದ್ರು? ಏನ್ ಚರ್ಚ್ಗೆ ಹೋಗಿ ಏನಾಯ್ತು? ಏನಾಗಿಲ್ಲ. ದೂಷಣೆ. ಯಾರು ದೂಷಣೆ? ದೇವರನ್ನ ದೂಷಣೆ ಮಾಡಕ್ ಶುರು ಮಾಡ್ತೀವಿ. ಇವತ್ತಿಂದ ಹೇಳ್ರಿ, ಪರಿಶುದ್ಧಾತ್ಮನ ಅನುಸರಿಸಿ ನಡೀರಿ. ಖಂಡಿತ ನಿಮ್ಮ ಮನೆ ಕಟ್ತೀರಾ, ಖಂಡಿತ ಬೆಸ್ಟ್ ಆಗಿದ್ದೇ ಇರ್ತೀರಾ. ಪರಿಶುದ್ಧಾತ್ಮ ನಿಮಗೊಂದು ದಾರಿಯನ್ನ ತೆರೆಸ್ತಾನೆ. ಆಟಾಡ್ತೀವಲ್ಲ, ಪವಿತ್ರಾತ್ಮನೇ ಎಲ್ಲಿಗೆ ನಾ ಹೋಗಲಿ, ಹಾಡಲ್ಲಿ ಪರಿಶುದ್ಧಾತ್ಮ ಮುಗಿಸ್ಬಿಡ್ಬೇಡ್ರಿ. ಪರಿಶುದ್ಧಾತ್ಮ ನಮ್ಮ ರಿಯಲ್ ಲೈಫಲ್ಲಿ ಅಳವಡಿಸಿಕೊಂಡು ಅವ್ರನ್ನ ಓವರ್ಟೇಕ್ ಮಾಡಬೇಡಿ. ಅವ್ರನ್ನ ನಿಮ್ಮ ಲೈಫಲ್ಲಿ ಅವ್ರನ್ನ ಮಾತಾಡಕ್ ಬಿಡಿ, ಅವ್ರನ್ನ ಮೂವ್ ಆಗಕ್ ಬಿಡಿ, ಅವ್ರ ಕೆಲಸ ಮಾಡಕ್ ಬಿಡಿ. ನಿಮ್ಮ ಲೈಫ್ ಸೂಪರ್ ಆಗಿದೆ. ಎಷ್ಟೋ ಜನ ವಿಶ್ವಾಸಿಗಳು ಅವ್ರನ್ನ ಒಂಥರ ಕಟ್ಟಾಕಿಟ್ಟಿದ್ದಾರೆ. ಅವ್ರನ್ನ ಫ್ರೀ ಆಗಿ ಬಿಟ್ಟಿದ್ರೆ ಇವತ್ತು ಸಭೆಯಲ್ಲಿ ಕುತ್ಕೊಂಡಕ್ಕೆ ಕೂಡ ಜಾಗನೇ ಇರ್ತದಿಲ್ಲ. ಭಾನುವಾರ ಜನ ಬರೋದಲ್ಲ, ಇವತ್ತು ಜನ ಬಂದಿರೋರು, ಬೆಳಿಗ್ಗೆ ಬಂದಿರೋರು, ಮಧ್ಯಾಹ್ನ ಬಂದಿರೋರು. ಯಾಕಂದ್ರೆ ಪರಿಶುದ್ಧಾತ್ಮ ನಾವು ಏನ್ ಮಾಡ್ತೀವಿ? ನಿರಾಕರಿಸ್ತೀವಿ. ಪರಿಶುದ್ಧಾತ್ಮ ಹೋಗು ಅಂತ ನಮ್ಮೊಳಗೆ ಹೇಳ್ತಾ ಇರ್ತಾನೆ. ನಾವು ಅವ್ರಿಗೆ ಸಹಕಾರ ಕೊಡದೇ ಇರೋದ್ರಿಂದನೇ ಎಷ್ಟೋ ಕಾರ್ಯಗಳು ನಮ್ಮ ಲೈಫಲ್ಲಿ ನಡೀತಾ ಇಲ್ಲ. ದೇವರು ಹೇಳ್ತಾರೆ, ಇವತ್ತು ಇನ್ಮೇಲೆ ಒಂದು 40 ದಿನ ಟಿವಿ ಸೀರಿಯಲ್ ನೋಡ್ಬೇಡ, ಕುತ್ಕೊಂಡು ಪ್ರೇಯರ್ ಮಾಡು, ಟಂಗ್ಸ್ ಮಾತ್ರ ಅಂತ ನಿಮ್ಮ ಆತ್ಮೀಯ ತಂದೆ ಹೇಳಿದನಂದ್ರೆ, ಆತ್ಮೀಯ ತಂದೆ ಹೇಳ್ತಾನೆ ಬಿಡಿ, ಮಾಂಸ ತಿನ್ಬೇಡ ಅಂತ. ಪರಿಶುದ್ಧಾತ್ಮ ಡೈರೆಕ್ಟ್ ನಿಮ್ಮ ಕಣ್ಣು ಕಾಣಿಸಲ್ಲ. ಪಕ್ಕದ ಹೇಳ್ರಿ, ನಿನ್ನ ಆತ್ಮೀಯ ತಂದೆ ಮಾತ್ರ ಕಣ್ಣು ಕಾಣಿಸೋದು. ನಾನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆಯಾ? ಮಾತಾಡ್ಬೇಕು. ಸರಿ ಇಲ್ಲ ಅಂದ್ರೆ ಎದ್ದು ನಿಂತ್ಕೊಂಡ್ಬಿಡಿ. ಸ್ಪಷ್ಟ ನೀವು ಹೇಳ್ತಾರೆ ಸರಿ ಇಲ್ಲ, ಪ್ರಸಂಗ ಇಲ್ಲಿಗೆ ನಿಲ್ಲಿಸ್ತೇನೆ. ಯೇಸು ಏನ್ ಮಾಡಿದಂತೆ? ಬಡವರಿಗೆ ಸಹಾಯ ಮಾಡಿದಂತೆ. ಆಮೇಲೆ ಸೈತಾನದಿಂದ ಬಾಧಿಸಲ್ಪಟ್ಟವರೆಲ್ಲರನ್ನು ಗುಣಮಾಡುತ್ತಾ ಸಂಚರಿಸಿದನು. ಗುಣಮಾಡುತ್ತಾ ಏನ್ ಮಾಡಿದ? ಯಾರ ಸಹಾಯದಿಂದ? ಪರಿಶುದ್ಧಾತ್ಮನ. ಹಾಗಾದ್ರೆ ಯೇಸು ಸ್ವಾಮಿ ನಡೆಸಿದ ಯಾರು? ಯೇಸು ಸ್ವಾಮಿ ನಡೆಸಿದ ಯಾರು? ಪರಿಶುದ್ಧಾತ್ಮ. ಅದೇ ಪರಿಶುದ್ಧಾತ್ಮ ಏನ್ ಮಾಡಿದ್ರು ಗೊತ್ತಾ? ಇವ್ರನ್ನ ಫುಲ್ ಪ್ಯಾಕ್ ಪರಿಶುದ್ಧಾತ್ಮರಿಂದ. ಯಾರು? ಪರಿಶುದ್ಧಾತ್ಮ ಫುಲ್ ಪ್ಯಾಕ್ ಆಗಿ ಯಾರ ಹತ್ರ ಕಳಿಸ್ತಾ ಇದ್ದಾರೆ ಗೊತ್ತಾ? ಸೈತಾನ್ ಹತ್ರ ಕಳಿಸ್ತಾ ಇದ್ದಾರೆ ಶೋಧನೆಗೆ. ಅವನು ಶೋಧನೆ ಕೊಡ್ಬೇಕಂತ ಯೇಸು ಸ್ವಾಮಿಗೆ. ಅಂದ್ರೆ ನನ್ನ ಪವರ್ ಏನು ಅಂತ ಹೇಳ್ರಿ. ನನ್ನ ಪವರ್ ಏನು ಅಂತ ನಾನು ಹಾದು ಹೋಗ್ತೀನಲ್ಲ, ಕಾರ್ಗತ್ತಲ್ಲ ಕಣಿವೆಲಿ, ನನ್ನ ಪವರ್ ಏನು, ನನ್ನೊಳಗಿರೋ ಪರಿಶುದ್ಧಾತ್ಮ ಪವರ್ ಏನು ಅಂತ ನಮಗೆ ಬರೋ ಪ್ರಾಬ್ಲಮ್ ಅಲ್ಲಿ ನಾವು ಅಲ್ಲಿ ಸೈತಾನಿಗೆ ತೋರಿಸ್ಬೇಕಂತೆ. ಅದಕ್ಕೆ ದೇವರು ಶಿಲ್ಬೆಗೆ ಹೋಗಕ್ಕೆ ಮುಂಚೆ ಸೈತಾನ ಮೊದಲೇ ಜಯಿಸ್ಬಿಟ್ರು. ಶಿಲ್ಬೆಯಲ್ಲ, ಆ ಅಡವಿನಲ್ಲಿ ಜಯಿಸಿದ್ರು ನೋಡಿ. ಇದ್ದೀರಾ? ಹೇಳಿದ ಅರ್ಥ ಆಗ್ತಾ ಇದೆಯಾ? ಪರಿಶುದ್ಧಾತ್ಮ ನಿಮ್ಮ ಲೈಫಲ್ಲಿ ಇದ್ರೆ ಈ ಜಾಬು, ಇಂಕ್ರಿಮೆಂಟು, ಇವೆಲ್ಲ ಸೈಡ್ ಪ್ಲೀಸ್. ನಾನು ಆಳುವವನು ಆಗೋಗ್ತೀರಾ. ಇವತ್ತೆಲ್ಲೋ ನೀವು ಬಂದು ಸಂಬಳಕ್ಕೆ ಕೆಲಸ ಮಾಡ್ತಾ ಇರ್ಬೋದು. ಈ ರೇಷ ಒಂದು ಹೇಳ, ಪರಿಶುದ್ಧಾತ್ಮರು ನಿನ್ನ ಆ ಸ್ಥಳಕ್ಕೆ ಯಜಮಾನ ಮಾಡ್ಬಿಡ್ತಾನೆ. ಪರಿಶುದ್ಧಾತ್ಮನಿಂದ ಸಾಧ್ಯ. ಅದನ್ನೇ ಲೂಕದಲ್ಲಿ ಹೇಳ್ತಾ ಇರೋದು. ದೆವ್ವಗಳಿಂದಲೂ, ಎಷ್ಟು ದೆವ್ವಗಳಿಂದ? ಸುಮಾರು ದೆವ್ವಗಳಿಂದ 8:3 ದೆವ್ವಗಳಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ. ಗುಣ ಹೊಂದಿದ, ಜೋರಾಗಿ ಹೇಳ್ರಿ, ಗುಣ ಹೊಂದಿದ ಎಲ್ಲ ಹೇಳ್ರಿ. ಗುಣ ಹೊಂದಿದ ಕೆಲವು ಹೆಂಗಸರು ಆಚೆ ಕಡೆ ಹೋಗಿ ಬಿಟ್ಟಿ ಮಾತುಗಳು ಮಾತಾಡಲಿಲ್ಲ. ಗುಣ ಹೊಂದಿಕೊಂಡ ಗಂಡ ಗುಣ ಹೊಂದ್ಕೊಂಡಿದ್ದಾನೆ, ಹೆಂಡತಿ ಗುಣ ಹೊಂದ್ಕೊಂಡಿದ್ದಾಳೆ. ಗುಣ ಹೊಂದಿಕೊಂಡ ಒಬ್ಬ ವ್ಯಕ್ತಿಯ ಬಗ್ಗೆ ಕೀಳಾಗಿ ಮಾತಾಡಲಿಲ್ಲ. ಪರಿಶುದ್ಧಾತ್ಮರು ಕೀಳಾಗಿ ಮಾತಾಡೋದನ್ನ ಹೇಳ್ಕೊಡೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಈ ಸಭೆಯಲ್ಲಿ ಅವನು ಗುಣ ಹೊಂದಿ ಹೋಗಿದ್ದಾನೋ ಅವನು ಇದನ್ನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಬಟ್ ಹೆಂಗಿದೆ ಪರಿಶುದ್ಧಾತ್ಮ ಅವನು ಬೇರೆ ಲೆವೆಲ್ ತಗೊಂಡು ಹೋಗಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ ರೀ, ಚಾನ್ಸೇ ಇಲ್ಲ. ಬೈಬಲ್ ಬೇಸಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ಏನಾಯ್ತಂತೆ? ಗುಣ ಹೊಂದೋರು ಏನು ಮಾಡಿದ್ರಂತೆ?
ಗುಣ ಹೊಂದವ್ರು ಏನ್ ಮಾಡಿ 7 ದೆವ್ವಗಳು ಬಿಟ್ಟು ಹೋಗಿದ ಮಗ್ದಲದಳೆಂಬ ಮರಿಯಳು 7 ದೆವ್ವಗಳನ್ನು ಬಿಟ್ಟು ಹೋಗಿದ ಮಗ್ದಳದ ದವಳೆಂಬ ಮರಿಯಳು ಹೆರೋದನ ಮನೆವಾರ್ತಿಯವನಾದ ಕೂಜನ ದೊಡ್ಡ ಪೊಸಿಷನ್ ಇದ್ದು ಹೆರೋದನ ಮನೆಯ ಮ್ಯಾನೇಜರ್, ಹೆರೋದ ಒಂದು ರಾಜ, ಅವ್ರ ಮನೆಯಲ್ಲಿ ಮ್ಯಾನೇಜರ್ ಆಗಿದ್ದಂತ ಒಬ್ಬ ಸ್ತ್ರೀ, ಅವ್ರ ಗಂಡ ಮ್ಯಾನೇಜರು, ಅವ್ರ ಹೆಂಡತಿ ಯೋಹಾನಳು, ಸೂಸನ್ನಳು, ಇನ್ನು ಬೇರೆ ಅನೇಕರು, ಇನ್ನು ಬೇರೆ ಯೇಸು ಕ್ರಿಸ್ತನ ಬೋಧನೆಯಿಂದ, ಯೇಸು ಕ್ರಿಸ್ತನಿಂದ ಬಿಡುಗಡೆ ಆದಂತ ಅನೇಕರು ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಯೇಸುಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ಹಿಂಗ್ ಏನಾದ್ರೂ ಮಾಡಿದ್ರೆ ನನ್ನ ಲೈಫಲ್ಲಿ ಇನ್ನು ಏನೇನು ಮಾತಾಡಿರೋರು ಗೊತ್ತಿಲ್ಲ. ಬಿಡುಗಡೆ ಆದವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ವ್ಯಾಧಿ ವಾಸ ಆಗಿರೋರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀನ್ ಬಿಡುಗಡೆ ಆಗಿದ್ಯಾ? ನೀನ್ ಆಸ್ತಿಯಿಂದ ಘನಪಡಿಸ್ಬೇಕಂತ ಬೈಬಲ್ ಹೇಳ್ತಾ ಇದೆ. ಅದು ಪರಿಶುದ್ಧಾತ್ಮರು ಲೀಡ್ ಮಾಡೋದು ನಿನಗೆ. ಯಾಕೆ? ನಿನ್ನ ಮಂಡಲಗಳನ್ನ ಬದಲಾವಣೆ ಮಾಡಲು. ಆ ಧೈರ್ಯ ಅವತ್ತೇ ಬಂದಂತೆ ಆ ಜನಗಳಿಗೆ. ನಾನು ಕಾಯಿಲೆಯಲ್ಲಿದ್ದೆ, ಯಾವ ಡಾಕ್ಟರ್ ವಾಸಿ ಮಾಡ್ತಾ ಇದ್ದಿಲ್ಲ, ನಾನು ಕಷ್ಟದಲ್ಲಿದ್ದೆ, ನನಗೆ ಸುವಾರ್ತೆ ಏನಂತ ಗೊತ್ತಿಲ್ಲ, ನಾನು ನರಕದ ದಾರಿಯಲ್ಲಿದ್ದೆ, ಕುಡುಕನಾಗಿದ್ದೆ. ಆಹಾ, ಈ ಒಬ್ಬ ಸೇವಕ, ಇಲ್ಲಿ ನಿಂತಿರುವ ಈ ಸೇವಕ, ಈ ಅನಿಲ್ ಗೌಡ, ಅವ್ರ ಮುಖಾಂತರ ದೇವ್ ನಾನು ಬೆಳೆಸಿದರೆ ಅವ್ನು ಚೆನ್ನಾಗಿರ್ಬೇಕು, ಅವ್ನ ಮಿನಿಸ್ಟ್ರಿ ಚೆನ್ನಾಗಿರ್ಬೇಕು, ಅವ್ರು ಇನ್ನೂ ಚೆನ್ನಾಗಿ ಸೇವೆ ಮಾಡಬೇಕು. ಇನ್ನು ಎಲ್ಲೆಲ್ಲಿ ಸೇವೆ ಹೋಗಿಲ್ವೋ ಆ ಸೇವೆ ಹೋಗ್ಲಿ, ತಗೊಳ್ರಿ ನನ್ನ ಆಸ್ತಿನ ಅಂತ ಯಾವತ್ತು ಅದು ಮಾಡ್ತಿರೋ ಆವತ್ತೇ ಪರಿಶುದ್ಧಾತ್ಮನ ಕ್ರಿಯೆ ಆರಂಭವಾಯಿತು ಅಂತ ಲೆಕ್ಕ. ಇದ್ದೀರಾ? ಕೊಡೋದಿರ್ಲಿ ಅವ್ರು ಚೆನ್ನಾಗಿರಲ್ಲಪ್ಪ, ಮನೆಗೆ ಹೋಗೋ ಒಂದು 5 ನಿಮಿಷ, ದೇವರೇ ನಮ್ಮ ಪಾಸ್ಟ್ರು ನಾವು ಅಂಧಕಾರದ ದೊರೆತನಲ್ಲಿದ್ವಿ, ಯಾವುದೋ ಕಲ್ಲು ಮಣ್ಣನ್ನು ಆರಾಧನೆ ಮಾಡ್ತಾ ಇದ್ವಿ, ಸ್ವಾಮಿ ಕಾಯಿಲೆಯಲ್ಲಿದ್ವಿ, ಅವ್ರ ಮುಖಾಂತರ ನಮಗೆ ಶುಭವಾರ್ತೆ ಸಿಕ್ಕಿದೆ, ಅವರಿನ್ನೂ ಅಂತ ಅನೇಕರನ್ನ ಗುಣಪಡಿಸೋಲು ಅವ್ರಿಗಿನ್ನೂ ಬಲಪಡಿಸಪ್ಪ, ಅವ್ರನ್ನ ಬ್ಲೆಸ್ ಮಾಡಪ್ಪ. ದಟ್ ಈಸ್ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ನಮ್ಮನ್ನು ಹಂಗೆ ಲೀಡ್ ಮಾಡ್ತಾನಪ್ಪ. ಯಾವತ್ತು ನೀನು ಹೋಲಿ ಸ್ಪಿರಿಟ್ ಮಾತು ಕೇಳ್ತೀಯೋ, ನಿನ್ನ ಹತ್ರ ಅದು ಒಂದಲ್ಲ ಕಾರು, ಒಂದು ಮನೆ ಅಲ್ಲ, ಒಂದು ಲೀಸ್ ಮನೆ ಅಲ್ಲ, ಅದು ಕನ್ವರ್ಟ್ ಆಗ್ತೈತೆ, ಪ್ರಮೋಟ್ ಆಗ್ತೈತೆ. ನಾವು ಚರ್ಚೆಗೆ ಬರೋದೇ ಕಷ್ಟ ಅಲ್ಲಪ್ಪ ಅನ್ಭವ. ಯಾವತ್ತು ಫಸ್ಟ್ ಪ್ರಿಫರೆನ್ಸ್ ಗಿವ್ ಗಾಡ್. ಹೋಲಿ ಸ್ಪಿರಿಟ್ ಈಸ್ ವೇಟಿಂಗ್ ನಿನ್ನ ಬರಿದಾದ ಲೈಫನ್ನು ಬದಲಾಯಿಸಲು, ಕ್ರಮವಿಲ್ಲದ ಲೈಫನ್ನು ಬದಲಾಯಿಸಲು. ನಿನ್ನ ಬಾಯಿಂದ ವಾಕ್ಯ ಬರ್ತೈತಾ, ನೀನು ಬಂದು ವಾಕ್ಯ ಕೇಳ್ತೀಯಾ, ಅದನ್ನು ಮನೆಗೆ ಹೋಗಿ ಮಾತಾಡ್ತೀಯಾ ಅನ್ನುವಾಗ ನಿನ್ನ ಎಲ್ಲ ಭಾಗಗಳಲ್ಲಿ ಪರಿಶುದ್ಧಾತ್ಮನ ಕ್ರಿಯೆ ಮಾಡ್ತೀವಿ. ಇವಾಗ ಆದಿ ಸಾಕಾದ ಮೇಲೆ ಪರಿಶುದ್ಧ ಚೆಲ್ಲಿಸಿದ್ರೆ ಏನು ಬಂತು ಬಾಯಿಂದ? ಬೆಳಕಾಗಲಿ ಆ ವರ್ಡ್. ಹಾಗಾದರೆ ಪ್ರತಿಭಾನವ್ರು ಏನಕ್ಕೆ ನಾನು ಇಲ್ಲಿ ವರ್ಡ್ ಮಾತಾಡ್ತೀನಿ, ಆ ವರ್ಡ್ನ ಮನೆಗೆ ಹೋಗಿ ಗಂಡ ಹೆಂಡತಿ ಮಕ್ಕಳು ಫ್ಯಾಮಿಲಿಯಾಗಿ ಕೂತ್ಕೊಂಡು ಅದನ್ನು ರಿಪೀಟ್ ಆಗಿ ಇನ್ನೊಂದ್ಸಲ ನೋಡಬೇಕು. ಅದು ನೋಡಿಕೊಂಡು ಆಮೇಲೆ ಈ ವಾಕ್ಯನ ಮೇಲೆ ಲೈಫಲ್ಲಿ ನೆರವೇರಲಿ. ಅದು ಬಿಟ್ಟು ಪಾತ್ಯಾ ಬಿಟ್ಟು ಸೊಲ್ಲಾಮ ಇಟ್ಲಿ ಸಪೋಚನಾ, ಹಾಗಾದರೆ ಅಲ್ಲಿ ಸೈತಾನ ಕೆಲಸ ಮಾಡ್ತೇನೆ ಹೊರತು ಪರಿಶುದ್ಧಾತ್ಮ ನೊಂದ್ಕೊಂತಾರೆ. ಅದಕ್ಕೆ ಪೌಲ ಬರಿತಾನೆ, ಪರಿಶುದ್ಧಾತ್ಮರನ್ನ ನಂದಿಸಬೇಡ್ರಿ, ಪರಿಶುದ್ಧಾತ್ಮರನ್ನ ನೋಯಿಸಬೇಡ್ರಿ, ನಿಮ್ಮ ಎಲ್ಲ ಸಂದರ್ಭಗಳಲ್ಲೂ ಅವ್ರು ನಿಮಗೆ ವಿಟ್ನೆಸ್ ಆಗಿ ನಿಂತ್ಕೊಳ್ತಾರೆ ಅಂತ ಪೌಲ ತನ್ನ ಪತ್ರಿಕೆಯಲ್ಲಿ ಬರಿತಾನೆ. ಎಲ್ಲ ನಿಂತ್ಕೊಳ್ಳಿ, ಎಲ್ಲ 2 ಕರಗಳನ್ನು ಮೇಲೆತ್ತಿ. ಇವತ್ತು ನಿಜವಾಗಿ ನಿಮ್ಮ ಜೊತೆ ಪರಿಶುದ್ಧಾತ್ಮ ಮಾತಾಡಿದರೆ ದಯವಿಟ್ಟು ಹೇಳ್ತೀನಿ, ವೇಸ್ಟ್ ಮಾತುಗಳನ್ನು ಮಾತಾಡೋ ವ್ಯಕ್ತಿಗಳ ಜೊತೆ ಕನೆಕ್ಷನ್ ಇಕ್ಕೊಂಬೇಡ್ರಿ. ಹಾಯ್ ಬಾಯ್ ಅಂತ ಹೇಳ್ರಿ, ಸ್ಪಿರಿಟಲ್ಲಿ ಮೂವ್ ಆಗ್ರಿ. ಹೇಳ್ರಿ, ನಿಮ್ಮ ವಯಸ್ಸು ಫಾಸ್ಟ್ರಿ, ಈ ವಯಸ್ಸಿಗೆ ಇಷ್ಟು ಮಾಡಿಬಿಟ್ಟಿದ್ದೀನಿ. ಇಲ್ಲ ರೀ, 100 ವಯಸ್ಸಲ್ಲಿ ಅಬ್ರಾಹ್ಮನ ದೇವ್ರು ಕರೆದಿದ್ದು, ಇನ್ನೊಂದು 5 ಮಕ್ಕಳು ಹುಟ್ಟಿಸ್ತಾವನು. ಹಲೋ ಇದ್ದೀರಾ? ಇಲ್ಲ, ನಿಮ್ಗೆ ಹಂಗೆ ಹೇಳಿಲ್ಲ, ಸಾಕು ನಿಮಗಿರೋ ಮಕ್ಕಳು. ನಾನು ಹೇಳ್ದಂತ ಇನ್ನೊಂದು ಮದುವೆಗೆ ಆಗ್ಬಿಡ್ಬೇಡಿ. ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಯಾರು? ಮೋಶೆ 80 ಆಯಿತು, ಬಾಯಿ ತೋದ್ಲು, ನೀನೇ ಬೇಕು ಬಾ, ನೀನೇ ಬೇಕು ಬಾ. ಅದನ್ನೇ ಬೆಳಿಗ್ಗೆ ಹೇಳಿದೆ, ನೀನೇ ಹೇಳಿದ್ದು, ನೀನೇ ಬೇಕು ಬಾ. ದ್ಯಾವನ್ ಹೇಳಿದ್ ನಿಂಗೆ ವಯಸ್ಸಾಗಿದೆ ಅಂತ. ಯು ಆರ್ ದಿ ಲೀಡರ್, ಯು ಆರ್ ದಿ ಮಾಸ್ಟರ್ ಪೀಸ್, ಕಮ್ ತಗೋ ಇನ್ನೊಂದು 40 ವರ್ಷ ಆಯುಷ್. ಫಸ್ಟ್ ಇಷ್ಟು ವಯಸ್ಸು ಆಗ್ಬಿಟ್ಟಿದೆ, ಇನ್ನೇನು ನಾನು ಅನುಭವಿಸೋ ಥರ ದೇವ್ರು ಮಾಡ್ತಾರೆ. ಅನುಭವಿಸ್ತೀಯ, ಚೆನ್ನಾಗಿರ್ತೀಯ, ಒಂದು ಆಮೇಲೆ ಬರಲಪ್ಪ. ನೀವೇ ಡಿಗ್ರೇಡ್ ಮಾಡ್ಕೊಂಬೇಡ್ರಿ. 40 ದಿನ ನನ್ನ ಜೊತೆಲಿ ಫಾಸ್ಟಿಂಗ್ ಮಾಡ್ರಿ, ಕುಡೀರಿ ನೀರನ್ನ 3 ಟೈಮ್ ನಿಂತು ಪ್ರಸಂಗ ನಾನೇ ಮಾಡ್ತೀನಿ ಅಂದರೆ ನನಗಂತ ವಯಸ್ಸು ಕಮ್ಮಿನೇ ನಿಮಗೆಲ್ಲ. ಓ ಜೀಸಸ್, ಅಯ್ಯೋ ಪಾಸ್ಟರ್ ಯಾವನು ಹೇಳಿದ ಗ್ಯಾಸ್ಟ್ರಿಕ್ ಬರ್ತೈತೆ ಅಂತ ವಿಡಿಯೋ ಕಳಿಸ್ಲಾ? ಯಾವ ಗ್ಯಾಸ್ಟ್ರಿಕ್ ಬರಲ್ಲ, ಏನು ನಿಮ್ಮ ಮೈಂಡಿಂದನೇ ಗ್ಯಾಸ್ಟ್ರಿಕ್ ಪ್ರವೇಶ ಆಗೋದು ಒಳಗೆ.
ಶುಗರ್ ಪ್ರವೇಶ ಆಗೋದು ನಿಮ್ಮ ಮೈಂಡಿಂದಾನೆ. ನಿಮ್ಮ ಮೈಂಡಲ್ಲಿ ಸೆಲ್ಸ್ ಡಿಕ್ಲೇರ್ ಮಾಡ್ತಂದ್ರೆ ಬಂತು, ಅಯ್ಯೋ ನಮ್ಮ ತಾತನ ಶುಗರ್ ಇತ್ತು, ನನಗೆ ಬಂದ್ಬಿಡ್ತೈತನೋ, ಬಂದಿದ್ರು ಕೂಡ ನನಗೆ ಬರಲ್ಲ ಅಂತೇಳಿ, ನಂಗೆ ಬರಲ್ಲ ಅಂತೇಳಿ. ಐ ರಿಜೆಕ್ಟ್. ಬಟ್ಟೆ ಅಂಗಡಿ ಬಟ್ಟೆ ರಿಜೆಕ್ಟ್ ಮಾಡ್ತೀರಾ? ಅಮ್ಮ ಇದು ಬೇಡ, ಅದು 2,000 ರೂಪಾಯಿ ಬೇಕು, ಇಲ್ಲಮ್ಮ 5,000. ಲೇ, ಇವತ್ತು ಇದನ್ನು ರಿಜೆಕ್ಟ್ ಮಾಡ್ರಿ. ಸತ್ಯವಾಗಿ ಹೇಳ್ತೀನಿ, ಪರಿಶುದ್ಧಾತ್ಮನ ಪ್ರೀತಿಸ್ರಿ, ಪರಿಶುದ್ಧಾತ್ಮನ ಲವ್ ಮಾಡ್ರಿ, ಪರಿಶುದ್ಧಾತ್ಮನ ಘನಪಡಿಸ್ರಿ. ಪರಿಶುದ್ಧಾತ್ಮ ನಿಮ್ಮ ಜೊತೆಯಲ್ಲಿ ಅವ್ರು ಮಾತಿಲ್ಲದೆ ನರಳಾಡ್ತಾ ಇದ್ದಾರೆ. ಪರಿಶುದ್ಧಾತ್ಮ ನಿಮ್ಮಲ್ಲಿ ಮಾತಿಲ್ಲದೆ ನರಳಾಡ್ತಾರೆ. ನಿಮಗಾಗಿ ಏನಾದರೂ ಮಾಡ್ಬೇಕಂತ ಪರಿಶುದ್ಧಾತ್ಮನ ನರಳಾಡ್ತಾ ಇದ್ದಾರೆ. ಕಮಾನ್, ಲೈವ್ ಅಲ್ಲಿರೋ ಮಕ್ಕಳೇ, ನೀವು ಎಷ್ಟು ದಿನ ಮಾತಾಡ್ತೀರಿ ನಿಮ್ಮ ಬಾಯಿನಲ್ಲಿ ಇನ್ನೊಬ್ಬರ ಬಗ್ಗೆ? ಸ್ಪೀಕ್, ದೇವರೊಂದಿಗೆ ಮಾತನಾಡ್ರಿ. ಬಂದರಿ ಎಲ್ಲರೂ ಹಾಡ್ಬೇಕು ನೋಡ್ರಿ. ಶಬರಬರ ಬರಿ ಬರ ಬರಿ ಬರ ಬರಿ ರಿಬರಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ರಿಬಲಾದರ ಗದರ ದರ ಗಡರ ಬರ ಬರಿ ಬರ ಬರಿ ಬರ ಬರಿ ಶಬರಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ನಾವು ಮಾಂಸದಲ್ಲಿ ಸಂಪಾದನೆ ಮಾಡಿದ್ದನ್ನ ದೇವರಾಜ್ಗೆ ಕೊಟ್ಟ ಮೇಲೆ ನಿಮ್ಮ ಸ್ಪಿರಿಟಲ್ಲಿ ನಿಮಗಾಗಿರೋದನ್ನ ಹೆಂಗೆ ರಿಲೀಸ್ ಮಾಡೋದಂತ ನಾಳೆ ನಿಮ್ಗೆ ಹೇಳ್ಕೊಡ್ತೀನಿ. ನಾವೇನು ಮಾಡ್ತೀವಿ, ನಾನು ಕಷ್ಟಪಟ್ಟು ಬೆವರು ಸುರಿದು ಸಂಪಾದನೆ ಮಾಡಿದ್ದೀನಿ ಪಾಸ್ಟ್ರೆ, ಅದು ನಿನ್ನ ಸೀಡ್ ಅಷ್ಟೇ. ನಿನಗೇ ಗೊತ್ತಿರದ ಎಷ್ಟೋ ಬ್ಲೆಸ್ಸಿಂಗ್ಸ್ ಅನ್ನ ಸ್ಪಿರಿಟ್ ವರ್ಲ್ಡ್ ಅಲ್ಲಿ ದೇವರಿಟ್ಟಿದ್ದಾನೆ. ಈ ಪರಿಶುದ್ಧಾತ್ಮನ ಸಹಾಯದಿಂದ ಅದನ್ನ ನೀನು ರಿಲೀಸ್ ಮಾಡ್ಕೊಳ್ಬೋದು. ಇದು ಕೆಲವರಿಗೆ ತಮಾಷೆ ಆಗಿರ್ಬೋದು, ಅದು ದಿಸ್ ವೆರಿ ಸೀರಿಯಸ್. ಹಾಸ್ಪಿಟ್ಲಿಗೆ ಹೋದಾಗ 50,000 ಹೇಳಿದ್ರು ಬಿಲ್ ಕೊಟ್ಟು ಬರ್ತೀವಿ. ಅದು ಚರ್ಚಿಗೆ ಬಂದಾಗ 50 ರೂಪಾಯಿ ನೋಟೇ ಹುಡುಕ್ತಾ ಇರ್ತೀವಿ. ಆದರೆ ಪರಿಪೂರ್ಣ ಆರೋಗ್ಯದಾಯಕ ಯೇಸು ಕ್ರಿಸ್ತನೇ. ನನ್ನ ಇನ್ವೆಸ್ಟ್ಮೆಂಟು 99% ಎಲ್ಲಿ ಗೊತ್ತಾಕಿದ್ದೇನೆ? ರಾಜ್ಯದಲ್ಲಿ. ಅದಕ್ಕೆ ನಾನು ಧೈರ್ಯವಾಗಿ ಹೇಳ್ತೇನೆ, ಐ ಆಮ್ ಗೋಯಿಂಗ್ ಪ್ಯಾಲೇಸ್. ನಮ್ಮ ಪಾಸ್ಟರ್ ಪ್ಯಾಲೇಸಲ್ಲಿ ಇರ್ಬೇಕಂತ ನೀವು ಪ್ಲಾನ್ ಮಾಡ್ತೀರಾ? ಸುಮ್ಮನೆ ಪ್ಲಾನ್ ಮಾಡ್ರಿ, ಡ್ರೀಮ್ ಕನ್ಸ್ಕಾಣ್ರಿ, ನಿಮಗೆ ಒಂದು ಪ್ಯಾಲೇಸ್ ಬಂದ್ಬಿಡ್ತೈತೆ. ಇದು ಬೈಬಲ್ ಸತ್ಯ ರೀ. ಸೈತಾನ ಯಾವತ್ತೂ ಕೂಡ ದೇವರನ್ನ ಒಳ್ಳೆಯನ್ನು ತೋರಿಸ್ತಾ ಏದೇನು ತೋಟಕ್ಕೆ ಬಂದು ದೇವರನ್ನ ವಿಲ್ಲನಾಗೆ ತೋರಿಸ್ತಾ. ಸಭೆನಲ್ಲಿ ಅಷ್ಟೇ, ಒಬ್ಬ ಪಾಸ್ಟ್ರು ಒಬ್ಬ ಸಭೆಗೆ ದೇವರಾಗಿ ನಿಂತಿರುವಾಗ ವಿಲ್ಲನಾಗಿಯೇ ತೋರಿಸೋಣ ಸೈತಾನ. ಏದೇನು ತೋಟದಲ್ಲಿ ಬಿಟ್ಟಿಲ್ಲ ಅವ್ರನ್ನ. ಬಟ್ ಈಗ ನೀವು ಎಚ್ಚರಿಕೆ ಆಗಬೇಕು. ಪರಿಶುದ್ಧಾತ್ಮನೇ ಹೇಳ್ರಿ, ನನ್ನ ಲೆವೆಲ್ ಇದಲ್ಲ, ನನ್ನ ಲೆವೆಲ್ ಬೇರೆ. ಅದಕ್ಕೆ ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ ನಾನು ಜೋಸೆಫನ ಬಗ್ಗೆ. ಜೋಸೆಫ ಪೋಟಿಪರ್ನ ಮನೇಲಿ ಅಡ್ಜಸ್ಟ್ ಆಗಿಬಿಟ್ಟಿದ್ರೆ ಪ್ಯಾಲೇಸ್ಗೆ ರೀಚ್ ಆಗ್ತಾ ಇದ್ದಿಲ್ಲ. ನಾವು ಪೋಟಿಪರ್ನ ಲೆವೆಲಲ್ಲಿ ಇರೋರಲ್ಲ, ನಾವು ಪ್ಯಾಲೇಸಲ್ಲಿ ಹೋಗಿರೋ. ಇದು ನಾನು ಎಲ್ಲೂ ಪ್ರಸಂಗ ಮಾಡಿಲ್ಲ. ನಾನು KGF ಹೋದಾಗ ಪಾಸ್ಟ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಟಕ್ಕಂತ ಅವ್ರು ಪೋಸ್ಟರ್ ಮಾಡಿ ನನ್ನ ಕಳಿಸ್ಬಿಟ್ಟಿದ್ದಾರೆ, ಈ ವಾಕ್ಯ ಹಾಕಿರೋದು. ಇನ್ಮೇಲೆ ನನ್ನ ಮೆಸೇಜಲ್ಲಿ ಒಂದು ವರ್ಡ್ ಅನಿಲ್ ಗೌಡ ಅಂತ ಹಾಕಿ ಒಂದು ಪೋಸ್ಟರ್ ಬರ್ತಾ ಇರ್ತದೆ ಹೊರಗಡೆ. ನೋಡಿ, ಯು ಆರ್ ಬ್ಲೆಸ್ಡ್. ನಿಮ್ಮ ಆಸ್ತಿನ ಯಾರು ಏನು ಮಾಡೋಕ್ಕಾಗಲ್ಲ. ಹಿಂದೆಗಡೆ ನಿಮ್ಗೆ ಹೇಳ್ತಾ ಇರೋದು, ನಿಮ್ಮ ಹೆಸರನ್ನ ಹೇಳಲ್ಲ ಲೈವಲ್ಲಿ, ನಿಮ್ಮಿಬ್ಬರಿಗೆ ಹೇಳ್ತಾ ಇದೆ. ನೀವು ದೇವರ ಕಾಂಪೌಂಡ್ ಒಳಗಿದ್ದೀರಾ. ಕಾಂಪೌಂಡ್ ಆಚೆ ನಿಮ್ಮ ಆಸ್ತಿ ಇಕ್ಬಿಟ್ಟು ಅವ್ರು ಹೋಗ್ತಾರೆ. ಇನ್ ದ ನೇಮ್ ಆಫ್ ಜೀಸಸ್. ಯಾಕಂದ್ರೆ ಅವ್ರ ಕಾಂಪೌಂಡ್ ಒಳಗೆ ಎಂಟ್ರಿ ಇಲ್ಲ, ನಿಮಗೆ ಮಾತ್ರ ಎಂಟ್ರಿ. ಗರ್ಭಗುಡಿಯಲ್ಲಿ ಅವ್ರಿಗೆ ಎಂಟ್ರಿ ಇಲ್ಲ. ಅವ್ರು ಬೇರೆ ಗರ್ಭಗುಡಿ ಹುಡುಕ್ತಾ ಇದ್ದಾರೆ. ಬಟ್ ನೀವು ಈ ಗರ್ಭಗುಡಿಯಲ್ಲಿದ್ದೀರ. 1000 ಮಾತಾಡಲಿ ದುರಾಸೆ ಅಂತ ಹೇಳಿ, ಹೌದು ನಮ್ಗೆ ಆಸೆ, ಇನ್ನು ನಾವು ಚೆನ್ನಾಗಿ ದೇವರ ಅದು ನೋಡಿ ಸಂತೋಷ ಪಡ್ತಾರಂತೆ. ನಿಮ್ಗೆ 10 ಕಾರ್ಯ ನೋಡಿ ದೇವ್ರು ಸಂತೋಷ ಪಡ್ತಾರಂತೆ. ಆಹಾ, ನನ್ನ ಮಗನಿಗೆ ಇವಾಗಾದ್ರೂ ಬುದ್ಧಿ ಬಂತೆ, ಯಾವ್ದು ಕಿತ್ತೋಗಿರೋದು ಹೋಗ್ಬಿಟ್ಟು ಒಳ್ಳೆ ತಗೊಂಡಿದ್ದು, ಇವಾಗಾದ್ರೂ ಬುದ್ಧಿ ಬಂತೆ, ಇವಾಗಾದ್ರೂ ಬುದ್ಧಿ ಬಂತೆ ಇವನಿಗೆ ಅಂತ. ಆಮೇಲೆ ನಾನು ಹಂಗೆ ಅಂತ ಇದ್ದೆ, ಬೇಡ ಬೇಡ ಅಂತ ಇದ್ದೆ. ಆದರೆ ಸ್ವಲ್ಪ ಇವಾಗ ಆಸೆ ಪ್ಲಸ್ಸು ಅದ್ರ ಜೊತೆ ಎಲ್ಲ ಆಸೆ ಬಂದಿದೆ. ನನ್ನ ದೇವ್ರು ಇಷ್ಟಪಡ್ತಾನೆ ಅದನ್ನು. ಹೇಳ್ರಿ, ನನ್ನ ದೇವ್ರು ಇಷ್ಟಪಡ್ತಾನೆ.
ಅದಕ್ಕೆ ನಾನು ಅದನ್ನು ಇಟ್ಕೊತೀನಿ. ನಾನು ದೇವ್ರು ಇಷ್ಟಪಟ್ಟಿದ್ದು ನಾನು ಇಟ್ಕೊತೀನಿ. ಆಮೇಲೆ ಎಷ್ಟು ನಂಬ್ತೀರಾ?